ಎಲ್ಲ ವೀಕ್ಷಕರಿಗೆ ಸಂಜೀವಿನಿ ಎಂಟರ್ಟೈನ್ಮೆಂಟ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ. ಪ್ರತಿ ಸರಿಯಂತೆ ನಾವು ಈ ಸರಿ ಒಬ್ಬ ಅತಿಥಿನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇವರು ಬಂದ್ಬಿಟ್ಟು ಕುಮಾರಸ್ವಾಮಿ ಅಂತ. ಇವರು ಅರಕಲಗೂಡು ಮೂಲದವರು. ಇವರು KB ರಿಟೈರ್ಡ್ ಇಂಜಿನಿಯರ್ ಮತ್ತು ಕಲಾವಿದರು. ಇವರು 30ರಿಂದ 35 ವರ್ಷ ಸರ್ವಿಸ್ ಮಾಡಿ KEBಯಲ್ಲಿ ರಿಟೈರ್ಡ್ ಆಗಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರ್ತಾರೆ. ಇವಾಗ ಅವರು ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತ ಈಗ ಅವ್ರನ್ನ ಪರಿಚಯ ಮಾಡ್ಕೊಳಕ್ಕೆ ಅವರು ಮನೆ ಕಟ್ತಾ ಇದಾರೆ. ಸೀದಾ ಅಲ್ಲಿಗೆ ಹೋಗೋಣ ಬನ್ನಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವರು ಇದರಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿಕೊಂಡು ಅದರಲ್ಲೇ ವಾಸ ಇದ್ಕೊಂಡು ಮನೆ ಕಟ್ಟಿಸ್ತಾ ಇದ್ದಾರೆ. ಬನ್ನಿ ಟೆರಸ್ ಮೇಲೆ ಹೋಗೋಣ. ನೋಡಿ ಬೆಂಗಳೂರು ಯಾವ ರೀತಿ ಕಾಣಿಸುತ್ತೆ. ಬೆಂಗಳೂರಿನ ದಾಸನಪುರ ಇದು. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನ ವ್ಯೂಸ್ ಯಾವ ರೀತಿ ಕಾಣಿಸ್ತಾ ಇದೆ. ಈಗ ಬನ್ನಿ ಕುಮಾರಸ್ವಾಮಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಾವು ಸಂಜೀವಿನಿ ಎಂಟರ್ಟೈನ್ಮೆಂಟ್ ಚಾನಲ್ ಇಂದ ಬಂದಿದ್ದೀವಿ. ನಮ್ಮ ಚಾನಲ್ಗೆ ನಿಮ್ಗೆ ಸ್ವಾಗತ ಸರ್. ಸಂಜೀವಿನಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಹೇಳಿ ಸರ್. ನನ್ನ ಹೆಸರು ಕುಮಾರಸ್ವಾಮಿ ಅಂತ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್? ನಾನು KEB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ. ಅಲ್ಲಿ ನಾನು ಮೊದಲು ಸ್ಟಾರ್ಟಿಂಗು 1984 ನಲ್ಲಿ ಲೈನ್ ಮ್ಯಾನ್ ಆಗಿ ಬಂದಿದ್ದು. ನಮ್ಮ ರಿಲೇಷನ್ ಯಾರೋ ಪಾಪ ಒಬ್ಬಿದ್ರು, ಅವ್ರು ಕರೆದ್ಬಿಟ್ಟು ನಮ್ಗೇನು ಇದ್ರ ಬಗ್ಗೆ ನಮ್ಗೇನು ಅಂತಾನೆ ಗೊತ್ತಿಲ್ಲ. KEB ಸೇರುವಾಗ ನಮ್ಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಯಾವ 84ರಲ್ಲಿ ಬಂದ್ ಸೇರಿದ್ವಿ. ಅವಾಗ ವಾತಾವರಣ ಹೇಗಿತ್ತು ಸರ್? ಅಪಾಯಿಂಟ್ ಯಾವ ತರ ಮಾತ್ರ ಲೈನ್ ಮ್ಯಾನ್ ಸೇರ್ಬೇಕಂದ್ರೆ ಏನು ಅವಾಗ ಬಂದ್ರೆ ಏನಿಲ್ಲ, ಸುಮ್ನೆ ಅವಾಗ ಅಷ್ಟು ಕಂಡೀಷನ್ ಏನಿಲ್ಲ. ಬರೋರು ಇಂಟರ್ವ್ಯೂ ಮಾಡೋರು, ಯಾವ ತರ ಇದೀವಿ ನಾ ಮಾಡ್ತಾನ, ಅವನಿಗೆ ಕೆಪಾಸಿಟಿ ಇದೆಯಲ್ಲ ಅಂತ ನೋಡೋರು. ಮತ್ತೆ ಅಂತ ತುಂಬಾ ಏನು ಕ್ರಿಟಿಕಲ್ ಏನ್ ಇರ್ಲಿಲ್ಲ. ಸ್ವಲ್ಪ ಗೊತ್ತಿದ್ದಾರೆ ಇದರಿಂದ ಸ್ವಲ್ಪ ನಮ್ಗೆ ಈಸಿಯಾಗಿ ಆಯ್ತು ಕೆಲಸ. ಅವ್ರನ್ನ ನೀವು ನೆನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅಯ್ಯೋ ನಮ್ಮ BL ಮಾಲಿಂಗಪ್ಪ ಅಂತ, ಅವ್ರು ಪಾಪ ನಮ್ಗೆ ಕೆಲಸ ಕೊಡ್ತಾರೆ. ಅದಕ್ಕೆ ನಮ್ಗೆ ಸಹಾಯ ಮಾಡಿದಂತವ್ರು ನಮ್ಗೆ ಇದು ನಮ್ಮ ರಿಲೇಷನ್ ಒಬ್ರಿದ್ದಾರೆ. ಅವ್ರ ಹೆಸರು ಶಿವಲಿಂಗಪ್ಪ ಅಂತ ನಮ್ಮ ರಿಲೇಷನ್ ಒಬ್ರಿದ್ದಾರೆ. ಶಿವಲಿಂಗಪ್ಪ ಅಂತ ಅವ್ರಿದ್ದಾರೆ. ಅವ್ರ ಮುಖೇನ ಅವ್ರು ಗೊತ್ತಿರಲ್ಲ. ಆದ್ರಿಂದ ಅವ್ರು ಕರೆದು ಪಾಪ ನಮ್ಗೆ ಬನ್ನಿ ಅಂತ ಅನ್ಬಿಟ್ಟು ಕರೆದು ಕಳಿಸಿ ಕೆಲಸ ಕೊಟ್ರು. ಆವಾಗ ನಾವು ಸ್ಟಾರ್ಟಿಂಗ್ ಬಂದ್ವಿ. ನಮ್ಗೆ ಏನು ಇಲ್ಲಿ ಏನ್ ಮಾಡ್ಬೇಕು, KEB ಅಲ್ಲೇನು ಲೈನ್ ಮ್ಯಾನ್ ಗ್ಯಾಂಗ್ ಅಂತ, TTR ಅಂತಾರೆ, TTR ಟೆಂಪ್ರವರಿ ಅಂತ ತಗೊಂಡ್ರು.
ಆ ಟೆಂಪ್ರರಿ ತಗೊಂಡಾಗ ಏನಾಯ್ತು, ನಾವು ಸ್ವಲ್ಪ ಸಾಮಾನ್ಯ ಒಂದ್ 2-2.5 ವರ್ಷ ಟೆಂಪ್ರರಿನಲ್ಲಿ ಬರೀ 450 ರೂಪಾಯಿ ಸಂಬಳ ಅವಾಗ 84ರಲ್ಲಿ 450 ರೂಪಾಯಿ, ದಿವಸಕ್ಕೆ 15 ರೂಪಾಯಿ ನಂಗೆ 450 ರೂಪಾಯಿ ಸಂಬಳ ಆಯ್ತು ಅವಾಗ ನಮ್ಗೆ. ಅವಾಗ ಆದ್ರೆ ಹಂಗೆ ಮಾಡ್ಕೊಂಡ್ ಬಂದ್ವಿ. ಒಂದ್ 2.5 ವರ್ಷಕ್ಕೆ ಒಂದ್ 2 ವರ್ಷ 6 ತಿಂಗಳ ಗ್ಯಾಂಗ್ಮನ್ ಕೆಲಸದಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ರಿ? ಮತ್ತೆ ಗ್ಯಾಂಗ್ ಮ್ಯಾನ್ ಕೆಲಸ ಅಂತ ಅಂದ್ರೆ ಸಿಮೆಂಟ್ ಬತ್ತು, ಸಿಮೆಂಟ್ ಹೊರಬೇಕಿತ್ತು, ಮತ್ತಿನ್ನ ಗುಂಡಿ ತೆಗಿಬೇಕಿತ್ತು, ಮತ್ತಿನ್ನ ಅದಕ್ಕೆಲ್ಲ ಇದು ಕಂಬಿ ಕೆಲಸ ಮಾಡ್ಬೇಕಿತ್ತು. ಟವರ್ ದೊಡ್ಡ ಟವರ್ಗಳು ಬರ್ತವೆ, ಆ ಟವರ್ಗಳಿಗೆಲ್ಲ ಅವೆಲ್ಲ ಇದ್ ಮಾಡೋದು, ಅವೆಲ್ಲ ಇದು ರಿಪ್ಲೇಸ್ಮೆಂಟ್ ಮಾಡೋದು, ಮತ್ತೆ ಅವಕ್ಕೆಲ್ಲ ಸೇರ್ಸೋದು, ಹೊಸ ಟವರ್ಗಳೆಲ್ಲ ಮಾಡ್ಬೇಕಲ್ಲ, ಅವನ್ನೆಲ್ಲ ಹಾಕೋದು, ಮಾಡೋದು, ಇದ್ ಮಾಡೋದು. ಆಮೇಲೆ ಏನ್ ಕೆಲ್ಸ ಇತ್ತು, ಎನಿವನ್ನು ಮಣ್ಣು ಕೆಲ್ಸದಿಂದ ಹಿಡಿದು ಎನಿವನ್ ಕೆಲ್ಸನೂ ಮಾಡ್ಬೇಕಿತ್ತು. ಅವಾಗ ನಾವು ಎಲ್ಲ ಕೆಲ್ಸನೂ ಮಾಡಿದೀವಿ. ಗ್ಯಾಂಗ್ ಮ್ಯಾನ್ ಅಂದ್ರೆ ಎಷ್ಟು ಜನದ ಗುಂಪು ಇರೋದು ಸರ್? ಸಾಮಾನ್ಯ ಒಂದೊಂದು ಬ್ಯಾಚ್ ನಮ್ಮ ಬ್ಯಾಚ್ ನಲ್ಲಿ 400 ಜನ ಇದ್ರು. 400 ಜನದಲ್ಲಿ ನಾವೊಂದ್ 100 ಜನ ಒಂದ್ ಕಡೆ ಇದ್ವಿ. 100 ಜನ ಇದ್ರು, 100 ಜನಕ್ಕೂ ಬೇರೆ ಬೇರೆ ಕೆಲಸ ಇರ್ತಾ ಇತ್ತು. ಎಲ್ರಿಗೂ ಗುಂಡಿ ತೆಗೆಯೋದ್ರಿಂದ ಹಿಡಿದು ಎಲ್ಲಾ ಕೆಲ್ಸನೂ ಮಾಡ್ಬೇಕಿತ್ತು ಅವಾಗ ನಾವು. ಎಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇರೋರು. ಒಂದ್ ಬ್ಯಾಚು ಆ ಕಡೆ ಬಾರ್ ಬೆಂಡಿಂಗ್ ಅಂತ ಅಂದ್ರೆ ಕಂಬಿ ಕಟ್ಟೋದು, ಆಮೇಲೆ ಅದು ಕಾಂಕ್ರೀಟ್ ಕಲ್ಸೋದು, ಕಾಂಕ್ರೀಟ್ ಹಾಕೋದು, ಎಲ್ಲ ಪ್ರತಿಯೊಂದು ಏನ್ ಇವಾಗ ಎಲ್ಲ ಕಾಂಕ್ರೀಟ್ ಕೊಟ್ಟು ಮಾಡಿಸ್ತಾರೆ, ಆ ಕೆಲಸ ಎಲ್ಲ ನಾವೇ ಮಾಡ್ತಾ ಇದ್ವಿ. 84ನೇ ಇಸ್ವಿಯಲ್ಲಿ 84ನೇ ಇಸ್ವಿನಲ್ಲಿ ಬಂದಾಗ. ಹೌದೌದು. ಆಮೇಲೆ ಸಿಮೆಂಟ್ ಕೂಡ ವ್ಯಾನಲ್ಲಿ ಟ್ರಕ್ ಅಲ್ಲಿ ಬಂದ್ಬಿಡ್ತು KR-ಪುರಂಗೆ. ಆ KR-ಪುರಂಗೆ ಟ್ರಕ್ ಅಲ್ಲಿ ವ್ಯಾನಲ್ಲಿ ಬಂದ್ಬಿಡ್ತು. ಬಂದಾಗ ಅವಾಗ ತುಂಬಾ ಕಷ್ಟ ಅಂತ ಅಂದ್ರೆ ನಮಗೆ ಗೊತ್ತಿಲ್ಲ ಏನು ಅಂತ ಹೊತ್ತು ಸಾಕ ಕೈ ಸಿಮೆಂಟ್ ಹೊತ್ಬಿಟ್ಟು ಲಾರಿಗೆ ಹಾಕೋದು. ಎಷ್ಟು ಲೋಡ್ ಬರೋದು ಸರ್? ಅದು ಟ್ರೈನಲ್ಲಿ ಬಂದ್ಬಿಡೋದು. ಅಯ್ಯೋ, ಟ್ರೈನಲ್ಲಿ ಬಂತು. ಇದು ಅದೇ ಬರ್ತದೆ ಬೂಡ್ಸ್ ಗಾಡಿ, ಆ ಬೂಡ್ಸ್ ಗಾಡಿನಲ್ಲಿ ಬಂತು. ಆ ಬೂಡ್ಸ್ ಗಾಡಿನಲ್ಲಿ ಬಂದಾಗ ನಾವು ಅದನ್ನ ಇದು ಇನ್ನೊಂದು ಲಾರಿ ಮೇಲೆ ಹಾಕ್ಬೇಕು. ಲಾರಿಗೆ ಲೋಡ್ ಮಾಡ್ಬೇಕು. ಲಾರಿಗೆ ಲೋಡ್ ಮಾಡ್ಬೇಕಾದ್ರೆ ಏನಾಗ್ತಾ ಇತ್ತು, ತುಂಬಾ ಕಷ್ಟ ಆಯ್ತು ಎಲ್ಲ ಇದ್ ಮಾಡೋದು. ಇದು ಮುಟ್ಟಿದ್ರೆ ನಮ್ ಕೈಯೆಲ್ಲ ಪೇನ್ ಆಗೋ ಆ ತರದಲ್ಲಿ ಎಲ್ಲ ಇತ್ತು. ಎಲ್ಲ ಓಡೋಗ ಅಲ್ಲ, ಆ ಕಡೆ ಓಡೋರು, ಈ ಕಡೆ ಓಡೋರು. ದೊಡ್ಡ ಆಫೀಸರ್ಗಳೆಲ್ಲ ಗಟ್ಟಿ ಇರೋದ್ ಮತ್ತೆ ಜಲ್ಲಿರೋದು ಎಲ್ಲ ಗೊತ್ತಾಗತ್ತೆ. ಇವಾಗ ಗಟ್ಟಿ ಇರೋ ರೋಡ್ ಕೊತ್ತಾರೆ, ಜಲ್ಲಾಗಿರೋ ರೋಡ್ ಹೋಗ್ತಾರೆ ಅಂತ ಅಂದ್ರು. ಹಂಗೆ ಅದೇ ಹೇಳೋರು ಸೀನಿಯರ್ ಆಫೀಸರ್ ಹೇಳೋರು. ಆವಾಗ ನಾವೇನ್ ಮಾಡಿದ್ವಿ, ತುಂಬಾ ಕೆಲ್ಸದ ಒಜ್ಜಿಗೆ ಹೋಗ್ಬಿಡೋದನ್ನ. ಹೌದೌದು, ಹೋಗೋರು ಕಷ್ಟ ಇತ್ತಲ್ಲ, ಎಲ್ಲ ಮಾಡ್ಬೇಕು, ಇದ್ ಮಾಡ್ಬೇಕು. ಬರೋರು 4 ದಿವಸ ಇರೋರು, ಹೋಗೋರು, ಆಮೇಲೆ ಇದ್ ಮಾಡೋರು. ತುಂಬಾ ಜನ ಅನ್ಕೊಂಡಂಗೆ ಆಲ್ಮೋಸ್ಟ್ ಒಂದು 50 ಜನ ಹೊಟ್ಟೋದ್ರು. ನಿಮ್ಮ ನಾವು ಕಂಡಂಗೆನೆ ಪಾಪ ಚೆನ್ನಾಗಿರೋರು, ಮನೆ ಕಡೆ ಚೆನ್ನಾಗಿರೋರು. ಅಂದ್ರೆ ನಮ್ಗೆ ಆರ್ಥಿಕ ಕಷ್ಟ ಇತ್ತು. ನಮ್ಗೆ ನಿಮ್ಮ ಮನೆ ಕಷ್ಟದಿಂದ ಮನೆ ಕಷ್ಟ, ನಮ್ಗೆ ಆ ಜೀವನ ಆ ಕಡೆ ಜ್ಞಾಪಕ ಬರ್ತಾ ಇತ್ತು. ಅಪ್ಪ ಹೆಂಗಪ್ಪ ಹೆಂಗೋ ಏನೋ ಒಂಥರ ಜೀವನ ಮಾಡೋಣ ಅನ್ನೋದು. ಸ್ವಲ್ಪ ದಿವಸ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಆರಾಮಾಗಿ ಲೈಫ್ ಫ್ರೆಂಡ್ಸ್ಗಳ ಜೊತೆ ಲೈಫ್ ಎಲ್ಲ ಜಾಲಿ ಆಗಿದ್ವಿ. ಈಗ ನೀವು ಗ್ಯಾಂಗ್ ಆಗಿ ಆಯ್ಕೆ ಆದ್ರಲ್ವಾ? ಹೌದೌದು. ಫಸ್ಟ್ ಕೆಲಸ ಮಾಡಿದ್ದು ಎಲ್ಲಿ? ಯಾವ ಹೂಡಿ ಅಂತ ಬರ್ತದೆ, ವೈಟ್ಫೀಲ್ಡ್ ರೋಡ್, ಹೂಡಿನಲ್ಲಿ 84ನೇ ಮೇ 9ನೇ ತಾರೀಕಿನಲ್ಲಿ ಇದು ಹೋಗಿದ್, ನಾವು ಡ್ಯೂಟಿಗೆ ಹೋಗಿದ್ದು. 6ನೇ ತಾರೀಕು ಇಂಟರ್ವ್ಯೂ ಆಯ್ತು. 9ನೇ ತಾರೀಕಿನಲ್ಲಿ ಅಲ್ಲಿ ಕರ್ಕೊಂಡು ಹೋದ್ರು. ಆಮೇಲೆ ಇದು ಎಲ್ಲಾರ್ಗು ಇಂತಿಂತ ಕೆಲ್ಸಕ್ಕೆ ನೇಮಕ ಮಾಡಿದ್ರು. ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ಬೇಕಿತ್ತು. ಕೆಲಸ ಆವಾಗ ಮಾಡ್ಬೇಕಿತ್ತು. ಚಾನ್ಸ್ ಮಾಡವು ಇದು ನಾವು ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕಾಗಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು. ಅವಾಗ ಆಗ್ಲಂದ್ ಮನೆಗೆ ಹೋಗ್ರಪ್ಪ ಅಂತ ಹೇಳ್ತಾ ಇದ್ರು. ಅವಾಗೆಲ್ಲ ಕಷ್ಟ ಆಯ್ತು, ಮಾಡ್ತಾ ಇದ್ವಿ ಚೆನ್ನಾಗಿ. ಇದು ಮಾಡಿದ್ವಿ, ನಮ್ಗೇನ್ ಕಷ್ಟ ಅಂತ ಗೊತ್ತಾಗ್ಲಿಲ್ಲ. ಮಾಡಿದ್ವಿ, ನಮ್ ಕೈಲಿ ಏನಾಗುತ್ತೆ ಅದನ್ನ ಏನ್ ಇಲ್ದದ್ ಮಾಡಿ ಅಂತ ಹೇಳ್ತಿಲ್ಲ, ಬರುವಂತದನ್ನ ಮಾಡಿ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಕೆಲ್ಸನ. ಈಗ ನೀವು ಗ್ಯಾಂಗ್ ಮ್ಯಾನ್ ಆಗಿ ಎಷ್ಟು ತಿಂಗಳಲ್ಲಿ ಮಾಡಿದ್ರು, ವರ್ಷದ ಲೆಕ್ಕದಲ್ಲಿ? ಸಾಮಾನ್ಯ ಒಂದು 2.5 ವರ್ಷ ಮಾಡಿದ್ವಿ. 2.5 ವರ್ಷ ಗ್ಯಾಂಗ್ ಅಲ್ಲೇ ಕೆಲಸ ಮಾಡಿದ್ವಿ. ಅಲ್ಲಿ ನಿಮ್ಮ ಗಟ್ಟಿತನ ಗೊತ್ತಾಯ್ತು ಅವ್ರಿಗೆ, ಗಟ್ಟಿತನ. ಇದು ಗಟ್ಟಿ 2.5 ವರ್ಷ ಕಾಳು. ಹೌದೌದು. ಆಮೇಲೆ ರಾತ್ರಿ ಅಲ್ಲಿ ಹೋಗವು, ಮತ್ತಿಂದ ರಾತ್ರಿ 9 ಗಂಟೆ ಆಗೋದು ಹೋಗೋ ಹೊತ್ತಿಗೆ. ಆಮೇಲೆ ಇದ್ ಮಾಡ್ತಾ ಹೊಸೂರ್ ಜೈಲ್, ಸೆಂಟ್ರಲ್ ಜೈಲ್ ಇದೆಯಲ್ಲ, ಆ ಜೈಲ್ ಹತ್ರ ಒಂದು ಲೈನ್ ಬಂತು. ಆ ಲೈನ್ ಹತ್ರ ಎಲ್ಲ ಹೋಗೋದು, ಅಲ್ಲೆಲ್ಲ ಕೆಲಸ ಮಾಡಕ್ ಕರ್ಕೊಂಡು ಹೋಗೋದು. ಎಲ್ಲ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರಿನಲ್ಲಿ ಇತ್ತಲ್ಲ ಆ ಸರೌಂಡಿಂಗ್ ಇಂತಿಂತ ಬ್ರಾಂಚ್ ಅಂತ ಇರ್ತಲ್ಲ, ಬ್ರಾಂಚ್ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಕರ್ಕೊಂಡು ಹೋಗೋರು
ಇಲ್ಲೆಲ್ಲ ಕೆಲಸ ಮಾಡವು ನಾವು ಏನಿದೆ ನಮ್ ಕೈಲಿ ಆದಿದ್ ಮಾಡಲೇಬೇಕಿತ್ತು. ಊಟ ಎಲ್ಲ ಒಂದು ರೂಮ್ ಮಾಡ್ಕೊಂಡಿದ್ವಿ, ಸಣ್ಣದೊಂದು ರೂಮ್ ಎಲ್ಲ ಹುಡುಗರು ಸೇರ್ಕೊಂಡು ಆ ರೂಮ್ ನಲ್ಲಿ ಏನೋ ಆದಿದ್ದು ಊಟ ಮಾಡ್ಕೊಂಡು ತಿನ್ಕೊಂಡು ಬುತ್ತಿ ಕಟ್ಕೊಂಡು ಹೋಗೋದು, ಮಧ್ಯಾಹ್ನ ತಿನ್ನೋದು, ಇನ್ನು ಸಾಯಂಕಾಲಕ್ಕೆ ಬರೋದು. ಅಂದ್ರೆ ನಮ್ಗೆ ನಾವ್ ಎಷ್ಟು ಕಷ್ಟ ಬಿದ್ವು ಅಷ್ಟು ಒಳ್ಳೇದಾಯ್ತು ಒಟ್ಟಿನಲ್ಲಿ. ಅವಾಗೆಲ್ಲ ಸ್ವಲ್ಪ ಕಷ್ಟ ಇತ್ತು, ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಕಷ್ಟ ಇತ್ತು. ಆಮೇಲೆ ಸ್ವಲ್ಪ ಆದ್ಮೇಲೆ 2.5 ವರ್ಷ ಮಾಡಿದ್ರಿ. ಹೌದೌದು, ಗ್ಯಾಂಗ್ ಮ್ಯಾನ್. ಆಮೇಲೆ 2.5 ವರ್ಷ ಆದ್ಮೇಲೆ ರಾಮಕೃಷ್ಣ ಹೆಗಡೆ ಅವ್ರ ಫೀಲ್ಡ್ ಅಲ್ಲಿ ರಾಮಕೃಷ್ಣ ಹೆಗಡೆ ಅವರು 1986ನೇ ಇಸ್ವಿನಲ್ಲಿ ಪಾಪ ಅನೌನ್ಸ್ ಮಾಡಿದ್ರು, ಇಷ್ಟು ದಿವಸ ಕೆಲಸ ಮಾಡಿದವ್ರಿಗೆ ಅಪಾಯಿಂಟ್ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರು. ಅವ್ರಿಗೊಂದು ನಮ್ಮ ಕೃತಜ್ಞತೆಗಳು ಅವ್ರಿಗೆಲ್ಲ, ಅವ್ರಿಗೊಂದು ನಮಸ್ಕಾರ. ರಾಮಕೃಷ್ಣ ಹೆಗಡೆ ಅವರು ಒಂದು ಅವತ್ತಿನ ಕಾಲದಲ್ಲಿ 86ನೇ ಇಸ್ವಿನಲ್ಲಿ ನೀವು ಇಷ್ಟು ದಿವಸ ಮಾಡಿದಾರೆ, ಇವ್ರಿಗೆ ಇಷ್ಟು ಸಂಬಳ ಅಂತ ನಿಗದಿ ಮಾಡ್ಬಿಟ್ಟು ಪರ್ಮನೆಂಟ್ ಮಾಡಿದ್ರು. ಅವತ್ತು ನಮ್ಗೆ ಖುಷಿ. ಎಷ್ಟು 1000 ನಿಮ್ ಜೊತೆಗೆ ಎಷ್ಟು ಹುಡುಗರಿಗೆ ಆಲ್ಮೋಸ್ಟ್ ಒಂದು 360-350 ಹುಡುಗರಿಗೆ ಆಯ್ತು ಎಲ್ರಿಗೆ. ಒಂದೇ ಸತಿಗೆ ಅಪಾಯಿಂಟ್ ಮಾಡಿ ಆಮೇಲೆ ಅದು ಇಷ್ಟು ದಿವ್ಸ ಗಂಟ ಅಂತ ಅಂದ್ಬಿಟ್ಟು ಇಷ್ಟು ದಿವಸ ಅಂತ ಅಂದ್ಬಿಟ್ಟು ಅಂತ ಅಪಾಯಿಂಟ್ ಮಾಡಿ ಇಂತ ಪ್ಲೇಸ್ ತೋರಿಸಿದ್ರು ನಮ್ಗೆ. ಅವಾಗ ಯಾವ್ದಕ್ ಭರ್ತಿ ಕೊಟ್ರು ನಮ್ಗೆ ಇದು ಗ್ಯಾಂಗ್ ಮ್ಯಾನ್ ಇಂದ ಅದೇ ಲೈನ್ ಮ್ಯಾನ್ ಅದೇ KPTCL ಅಂತ ಅಂದ್ರೆ ಸ್ಟೇಷನ್ಗಳು ಬರ್ತಾವಲ್ಲ, ದೊಡ್ಡ ಪವರ್ ಸ್ಟೇಷನ್. ಆ ಪವರ್ ಸ್ಟೇಷನ್ಗೆ ನಮ್ಮನ್ನ ತಗೊಂಡಾಗ ಹಾಕಿದ್ರು. ಪವರ್ ಸ್ಟೇಷನ್ ಅಲ್ಲಿ ಆಡ್ಗಡಿಗೆ ಹೋದ್ವಿ ಮೊದ್ಲು. ನಿಮ್ಗೆ ಟ್ರೈನಿಂಗ್ ಕೊಟ್ರ ಸರ್? ಟ್ರೈನಿಂಗ್ ಅಂದ್ರೆ ಅದು ಹೋದಾಗೆಲ್ಲ ಅವ್ರೆ ಹೇಳ್ಕೊಡೋದ್, ನೋಡಿ ಹಿಂಗ್ ಬರ್ತದೆ ಟ್ರಾನ್ಸ್ಫಾರ್ಮರ್, LC ಕೊಡೋದು ಯಾವ ತರ. ಈಗ ಅದ್ರಲ್ಲಿ ಏನಿದೆ ಅಂದ್ರೆ ತುಂಬಾ ಕಷ್ಟ ಗೊತ್ತಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಅದು ಸ್ಟೇಷನ್ ನಲ್ಲಿ LC ಕೊಡ್ಬೇಕು ಅಂತ ಅಂದ್ರೆ ಈಗ ಅಲ್ಲಿ ಒಂದು ಬ್ರೇಕರ್ ಇರ್ತದೆ, ಆ ಬ್ರೇಕರ್ ಅನ್ನ ಎಳಿಬೇಕು. ಆ ಬ್ರೇಕರ್ ಎಳೆದು ಮತ್ತಿನ್ನ ಅಲ್ಲಿ GVS ಟ್ರಾನ್ಸ್ಫಾರ್ಮರ್ ಬರ್ತವೆ, ದೊಡ್ಡ ಟ್ರಾನ್ಸ್ಫಾರ್ಮರ್ಗಳು. ಆ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಅಲ್ಲಿ ಆಫ್ ಮಾಡ್ಬೇಕು, GVS ಓಪನ್ ಮಾಡ್ಬೇಕು, ಇಲ್ಲಿ ಆಫ್ ಮಾಡ್ಬೇಕು. ಮೈಯೆಲ್ಲ ಕಣ್ಣಾಗಿರ್ಬೇಕು, 4 ಕಣ್ಣಿದ್ರು ಸಾಲಲ್ಲ. ಯಾಕೆ ಅಂತಂದ್ರೆ ಅದು ಈಗ ನಾವು ತಗೊಂಡಿರ್ತಕ್ಕಂಥ LC ಇನ್ನೊಂದು ಬೆಸ್ಕಾಂನವ್ರು ಫೋನ್ ಮಾಡ್ತಾರೆ, ನಮ್ಗೆ LC ಕೊಡಿ ಇಂತ ಫೀಡರ್, ಏನೋ ಒಂದ್ 30-40 ಫೀಡರ್ ಇರ್ತವೆ, ಫೀಡರ್ ನಂಬರ್ 10 LC ಕೊಡಿ ಅಂತ ಕೇಳ್ತಾರೆ ನಮ್ಮನ್ನ. ಅವಾಗ ಕೊಡ್ಬೇಕಾದ್ರೆ ಒಬ್ರು JE ಇರೋರು, ಒಬ್ರು ನಾವು ಇರ್ತಾ ಇದ್ವಿ. JE ಅಂದ್ರೆ ಜೂನಿಯರ್ ಇಂಜಿನಿಯರ್ ಇರ್ತಿದ್ರು. ಆ ಜೂನಿಯರ್ ಲೈನ್ ಮ್ಯಾನ್ ಅವ್ರು ಆ ತರದಲ್ಲಿ ನಾವು ಲೈನ್ ಮ್ಯಾನ್ ಆಗಿದ್ವಿ. ಆ ಲೈನ್ ಮ್ಯಾನ್ ಆಗಿದ್ದಾಗ ನಾವೇನ್ ಮಾಡ್ಬೇಕು, ಅವ್ರಿಗೆ LC ಕೊಡಿ ಅಂತ ಅಂದಾಗ ಇದು GVS ಓಪನ್ ಮಾಡ್ಬೇಕು, ಮತ್ತಿನ್ನ ಬ್ರೇಕರ್ ಎಳಿಬೇಕು. ಕೆಲಸ ಮಾಡೋಕ್ಕಿಂತ ಮೇನು ನಮ್ ಕಣ್ಣು ಆ ಕಡೆ ಇರ್ಬೇಕು. ಯಾಕೆ ಅಂತ ಅಂದ್ರೆ ತುಂಬಾ ಕ್ರಿಟಿಕಲ್. ಈಗಿಲ್ಲ ನಾವು ಕೊಟ್ಟಂತ ಕೆಲಸ ಮಾಡೋರು ಇನ್ ಬೇರೆ ಕಡೆ ಕೆಲಸ ಮಾಡ್ತಾರೆ. ಅವ್ರು ಓಪನ್ ಮಾಡ್ಕೊಂಬಿಟ್ಮೇಲೆ ಅವ್ರು ಕೇಳ್ತಾರೆ ಏನಾಯ್ತು, LC ಆಯ್ತಾ ಅಂತ. ಹೌದು. ಆಗ ಏನ್ ಮಾಡಿದ್ವಿ, ಬ್ರೇಕರ್ ಎಳ್ದಿರ್ತೀವಿ, GVS ಓಪನ್ ಮಾಡಿರ್ತೀವಿ. ಆ GVS ಓಪನ್ ಮಾಡಿ LC ಕೊಟ್ಟಾಗ F10 ಆ 10 ಕೊಡಕ್ಕೆ ಏನಾದ್ರು ಮಿಸ್ ಆಗಿ ಒಂದು ನಂಬರ್ ಮಿಸ್ ಆದ್ರೆ, ಅಕಸ್ಮಾತ್ ಒಂದು 10-11 ಕೊಟ್ಟ ಅಂದ್ರೆ ಓಕೆ ಅಂತೀವಿ. ಹಾಗೇನಾದ್ರೂ ನಾವು ಹೂ ಅಂತ ಏನಾದ್ರು ಓಕೆ ಕೊಟ್ರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ಅಷ್ಟು ಜನ ಸ್ಪಾಟ್. ಹೌದಾ? ಅಲ್ಲಿ ಹತ್ ಬಿಡ್ತಾರೆ, ಅವ್ರು ಲೈನ್ ಹತ್ ಬಿಡ್ತಾರೆ ಓಕೆ ಆಗಿದೆ ಅನ್ಬಿಟ್ಟು ಅಂತ. ಅರ್ಥಿಂಗ್ ಮಾಡ್ಕೊಂಡು ಅವ್ರು ಹತ್ತಿದ್ರೆ ಓಕೆ, ಇಲ್ಲಾಂದ್ರೆ ಅಷ್ಟು ಜನನು ಹತ್ ಬಿಡ್ತಾರೆ. ಅಲ್ಲಿ ಅಷ್ಟು ಜನ ಹತ್ ಬಿಟ್ರೆ ಒಂದ್ 4 ಜನ ಹತ್ತಾರೆ. 4 ಜನ ಹತ್ತಿ 4 ಜನನು ಸ್ಪಾಟ್, 2 ಸೆಕೆಂಡ್ ಅಲ್ಲಿ ಸ್ಪಾಟ್. ಆದ್ರಿಂದ ಭಾರಿ ಹುಷಾರಾಗಿ ಆಮೇಲೆ ಇದ್ ಮಾಡ್ಕೊಂಡು ನಾವು ಇನ್ನೊಬ್ರು ಕನ್ಫರ್ಮ್ ತಗೊಳ್ತಾ ಇದ್ವಿ. ಒಬ್ರಿಗೆ ನೋಡಿ ಹಿಂಗ್ LC ಕೊಟ್ಟಿದೀವಿ ಅಂತ, ಅವರು ನಮ್ಮನ್ ಕನ್ಫರ್ಮ್ ತಗೊಳ್ಳೋರು. ಭಾರಿ ಹುಷಾರಾಗಿ ಕೆಲಸ ಮಾಡ್ಕೊಂಡು ಮಾಡ್ಬೇಕು. ಅದಂತೂ ಮಾತ್ರ ಬೈಯೆಲ್ಲ ಕಣ್ಣಾಗಿರ್ಬೇಕು, ಅದಂತೂ ಭಾರಿ ಕ್ರಿಟಿಕಲ್. ಮತ್ತಿನ್ನ ಏನಾದ್ರು ಮಿಸ್ ಆಯ್ತು ಅಂದ್ರೆ ಅದೇ ಇದು ಪ್ರಾಣ ಹಾನಿ, ಪಾಪ ಯಾರ್ದಾರು ಜೀವ ಅಲ್ವಾ, ಒಂದು ಸೆಕೆಂಡಿಗೆ ಕರ್ಕಲಾಗ್ಬಿಡುತ್ತೆ. ಆತರ ಆಗಿರೋದು ಉಂಟು, ಇದೆ. ಮಿಸ್ ಆಗಿ ಅಕಸ್ಮಾತ್ ಅವರು ಈಗ JE ಆಗ್ಬೋದು, ಏನೇ ಆಗ್ಬೋದು, ಯಾರ ಕೇಳಿದಾಗ ಅವ್ರು ಸಾರ್ ಇದೇ ನಂಬರಾ ಕರೆಕ್ಟ್ ಪಕ್ಕ ಇದೆಯಾ, ಅರ್ಥಿಂಗ್ ಮಾಡ್ಕೊಂಡು ಸಾರ್ ಅಂತ ನಾವು ಅವ್ರಿಗೂ ಹೇಳವು, ನಾವು ಇದ್ ಮಾಡವು. ಅರ್ಥಿಂಗ್ ಹಾಕಿ GVS 3 ಬ್ಲೇಡ್ ಅಲ್ಲಿ 3 ಬ್ಲೇಡ್ ಅಂತ ಬರ್ತಾವ. ಇದ್ ಬರುತ್ತೆ, 3 ಬ್ಲೇಡ್ ಬರ್ತದೆ, 3 ಬ್ಲೇಡ್ ಇರುತ್ತೆ. RYB 3 ಬ್ಲೇಡ್ ನಲ್ಲಿ, RYB ನಲ್ಲಿ 1 ಬ್ಲೇಡ್ ಏನಾದ್ರು ಕೂತಿದ್ರು ಕಷ್ಟ. ಅದು 3 ಬ್ಲೇಡ್ ಓಪನ್ ಆಗಿರ್ಬೇಕು. 1 ಬ್ಲೇಡ್ ಕರೆಂಟ್ ಸಪ್ಲೈ ಹೋಗ್ಬಿಡುತ್ತೆ. ಅದನ್ನ ನೋಡ್ಕೋಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ನೋಡ್ಕೊಂಡ್ ಮಾಡಿದ್ರು ಮಾತ್ರ ಅಲ್ಲಿ ಹುಷಾರಾಗಿ ಮಾಡ್ಬೇಕಾಗತ್ತೆ ಕೆಲಸ. ಅದ್ರೊಳಗಂತೂ ಭಾರಿ ಹುಷಾರಾಗಿರ್ಬೇಕು. ಅದ್ರಲ್ಲಿ ಎಷ್ಟು ಎಚ್ಚರಿಕೆ, ಜೀವದ ಪ್ರಶ್ನೆ. ಒಬ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಪಾಪ. ಅವ್ರು ಹೋಗ್ತಾರೆ, ಆಮೇಲೆ ಇದು ಎಲ್ಲ ಏನಿಲ್ಲ ಬರ್ನೆ ಹೋದ ತಕ್ಷಣ ಅಲ್ಲಿ ಏನಾರು ನಾವು ಮಿಸ್ ಮಾಡ್ದು ಅಂದ್ರೆ ಆ ತರ ಎಲ್ಲ ಇತ್ತು. ಇವಾಗ ಸ್ವಲ್ಪ ಟೆಕ್ನಾಲಜಿ ಸ್ವಲ್ಪ ಮುಂದುವರೆದಿದೆ ಸ್ವಲ್ಪ. ಈಗೀಗೆಲ್ಲ
ಸ್ವಲ್ಪ ಇವಾಗೆಲ್ಲ ಹುಷಾರಾಗಿರ್ತಾರೆ, ಮಾಡ್ತಾರೆ. ಏನ್ ಮಾಡಿದ್ರು ಭಾರಿ ಕಷ್ಟ, ಮೈಯೆಲ್ಲ ಕಣ್ಣಾಗಿರೋ, ಕಣ್ಣಿಗೆ ಕಾಣಲ್ಲ ಇದು. ಈ ಕರೆಂಟ್ ಅನ್ನೋದು ಇದೆಯಲ್ಲ, ಇದು ಕಣ್ಣಿಗೆ ಕಾಣಲ್ಲ. ಗೊತ್ತಾಗುತ್ತೆ ಏನಾಗುತ್ತೆ ಅಂತ ನೋಡಿದಾಗ ಗೊತ್ತಾಗಲ್ಲ. ಅದು ಇದಾಗ್ತಾ ಇರ್ತದೆ, ಅದಕ್ಕೆ ಗೊತ್ತಾಗಲ್ಲ. ಅದು ಬ್ಯಾಕ್ ಫೀಡಿಂಗ್ ಅಂತ ಬರ್ತದೆ. ಆ ಬ್ಯಾಕ್ ಫೀಡಿಂಗ್ ತಗೊಂಡ್ರೆ ಪುನಃ ರಿವರ್ಸ್ ಹೊಡಿತಾ ಇರ್ತದೆ ಸಪ್ಲೈ. ಎಲ್ಲ ಭಾರಿ ಕಷ್ಟ ಅದು. ಇದೆಲ್ಲ ನೋಡ್ಕೊಂಡು ಎದುರಿಸ್ಕೊಂಡು ಬಂದ್ವಿ. ಆಮೇಲೆ ಒಂದ್ 5-6 ವರ್ಷ ಆದ್ಮೇಲೆ ಪುನಃ ಅಲ್ಲ ಸರ್, ಈಗ ನೀವು ITI ಮಾಡಿ ಎಲೆಕ್ಟ್ರಿಷಿಯನ್ ಏನ್ ಮಾಡಿಲ್ಲ, ನಾನು ಬರೀ SLC ಪಾಸ್ ಆಗಿದ್ರ. ಅವಾಗ ಫಸ್ಟ್ ಗ್ಯಾಂಗ್ ಮ್ಯಾನಿಗೆ ತಗೊಂಡ್ರು. ಹೌದೌದು. ಆಮೇಲೆ ನೀವು ನಿಮ್ಗೆ ಗ್ಯಾಂಗ್ ಮ್ಯಾನ್ ಇಂದ ಕಾಯಂ ಮಾಡಿ ಲೈನ್ ಮ್ಯಾನಿಗೆ ಹಾಕಿ ಲೈನ್ ಮ್ಯಾನ್ ಹಾಕಿದಾಗ ನಿಮ್ಗೆ ಯಾರೆಲ್ಲ ಟ್ರೈನಿಂಗ್ ಕೊಟ್ರು? ಅಂದ್ರೆ ಇಂಜಿನಿಯರ್ಸೇ ಬಂದು ಟ್ರೈನಿಂಗ್ ಕೊಡ್ತಾ ಇದ್ರ ಅಥವಾ ಬೇರೆ ಎಕ್ಸ್ಪೀರಿಯನ್ಸ್ ಲೈನ್ ಮ್ಯಾನ್ ಗಳು ಬಂದು ಟ್ರೈನಿಂಗ್ ಕೊಡ್ತಾ ಇದ್ರ? ಇಲ್ಲ, ಅಲ್ಲಿ ಬಂದಾಗ ನಾವು ಹೋಗ್ತೀವಲ್ಲ, ನಮ್ದು ಇಂಥ ಜಾಗ ಪ್ಲೇಸ್ ತೋರಿಸ್ತಾರಲ್ಲ, ಅಲ್ಲಿ ಹೋದಾಗ ಅಲ್ಲಿ ಇರ್ತಾರಲ್ಲ, ಅಲ್ಲಿ ಇರ್ತಾರೆ AW ಇರ್ತಾರೆ, AE ಇರ್ತಾರೆ, ಎಲ್ಲ ಇರ್ತಾರಲ್ಲ. ಹೌದಾ, ಹೊಸಬ್ರು ಬಂದಿದಾರ ನೋಡಿ, ಹಿಂಗಿದೆ ಅಂತ ನಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ. ನಮ್ಗೆ ಹೇಳ್ಕೊಡ್ತಾರೆ, ಮೊದ್ಲು ಸ್ಟಾರ್ಟಿಂಗ್ ಆತರ ಹೇಳ್ಕೊಡ್ತಾರೆ. ನೋಡಿ ಈ ತರ ಈ ಫೀಲ್ಡ್ ಹಿಂಗಿರ್ತದೆ, ಇದು ಹಿಂಗಿರ್ತದಪ್ಪ, ಹಿಂಗಿರ್ತದಪ್ಪ, ಹೊಸಬ್ರು ಬಂದಿದ್ದಾರೆ. ನಮ್ ಜೊತೆಗೆ ಒಬ್ರು ಬಿಡ್ತಾರೆ, ಎಕ್ಸ್ಪೀರಿಯನ್ಸ್ ಇರ್ತಾರೆ ಒಬ್ರು, ಅವ್ರು ನಮ್ ಜೊತೆಗೆ ಒಬ್ರು ಬಿಡ್ತಾರೆ. ಸ್ವಲ್ಪ ಇನ್ನೊಬ್ರು ಲೈನ್ ಮ್ಯಾನ್ ಇರ್ತಾರೆ, ಅವ್ರು ಸ್ವಲ್ಪ ತೋರ್ಸ್ಕೊಡಿ ಇವ್ರಿಗೆ. ಅಂದ್ರೆ ನಿಮ್ಮ ವಾರ್ಡ್ ಬಿಟ್ಟು ಇನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಲೈನ್ ಬಂದ್ ನಿಮಗೆ ಅಲ್ಲೇ ಇರ್ತಾರೆ ಇನ್ನೊಬ್ರು ಎಕ್ಸ್ಪೀರಿಯನ್ಸ್. ಒಂದು ಆಫೀಸ್ ನಲ್ಲೇ ಇರ್ತಾರೆ ಇನ್ನೊಬ್ರು. ಅಲ್ಲಿ ಸಾಮಾನ್ಯ ಒಂದ್ 20-25 ಜನ ಇರ್ತಾರೆ. 25 ಜನರೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗಳು ಇರ್ತಾರಲ್ಲ, ಅವ್ರು ಈ ತರ ಈ ಫೀಲ್ಡ್ ಇಲ್ಲಿ ಹೋಗುತ್ತೆ, ಹಿಂಗಾಗುತ್ತೆ, ಹಿಂಗ್ ಮಾಡ್ಬೇಕು, ಹಿಂಗೆ GVS ಗಳು ಹಿಂಗ್ ಓಪನ್ ಮಾಡಿ ಎಲ್ಲ ಪ್ರತಿಯೊಂದು ಕೂಡ ಅವ್ರು ಹೇಳ್ಕೊಡ್ತಾ ಇದ್ರು. ನಮಗೆ ಇನ್ನೊಂದು ಮಾಹಿತಿ ಬೇಕು ಸರ್. ಸರಿ. ಈಗ ಒಬ್ಬ ಲೈನ್ ಮ್ಯಾನ್ ಗೆ ಎಷ್ಟು ಏರಿಯಾ ಇರುತ್ತೆ? ಅವ್ರಿಗೆ ಎಷ್ಟು ಏರಿಯಾ ಕೊಟ್ಟಿರ್ತಾರೆ? ಅವ್ರಿಗೆ ಲೈನ್ ಮ್ಯಾನ್ ಅಂದ್ರೆ ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೊಂದು ಸೆಕ್ಷನ್ ಇರ್ತದೆ. ಆ ಸೆಕ್ಷನ್ ಒಳಗಡೆನೆ ಅವನು ಸೆಕ್ಷನ್ ಅಂದ್ರೆ ಈಗ ಒಂದು ಏರಿಯಾ, ಈಗ ಸಾಮಾನ್ಯ ದಾಸನಪುರ, ಈ ದಾಸನಪುರ ಸೆಕ್ಷನ್ ಅಂತಿದ್ರೆ ಆ ಏರಿಯಾದಲ್ಲಿ ಇಷ್ಟು ಜನ ಅಂತ ಇರ್ತಾರೆ. ಒಂದೊಂದ ಕೆಲವು ಹಳ್ಳಿಗಳು ನೇಮಿಸ್ತಾರೆ, ಕೆಲವೊಂದು ಆಫೀಸ್ ಇರ್ತದೆ, ಒಂದು ಸರ್ವಿಸ್ ಸ್ಟೇಷನ್ ಅಂತ ಇರ್ತಿರ್ತಾರೆ. ಆ ಸರ್ವಿಸ್ ಸ್ಟೇಷನ್ ಎಲ್ಲ ನೋಡ್ಕೊಳ್ಳೋದಲ್ಲ, ಫುಲ್ ಅವರೇ ಬಂದು ಅಟೆಂಡ್ ಮಾಡ್ಬೇಕು. ಒಂದು ಜೀಪ್ ಕೊಟ್ಟಿರ್ತಾರೆ. ಆ ಜೀಪ್ ನಲ್ಲಿ ಬಂದು ಇಲ್ಲಿ ಹೋಯ್ತು ಸರ್, ಇಲ್ಲಿ ಇಂಥ ಕಡೆ ಕರೆಂಟ್ ಹೋಗಿದೆ, ಈ ಕಡೆ ಜಂಪ್ ಕಟ್ ಆಗಿದೆ, GVS ಹೋಯ್ತು, ಮತ್ತಿನ್ನ ಶಾರ್ಟ್ ಸರ್ಕ್ಯೂಟ್, ಮರ ಬಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ, ಆಮೇಲೆ ಕೊಂಬೆ ಬಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆವಾಗ ಅದಕ್ಕೆಲ್ಲ ಇದು ಅಟೆಂಡ್ ಮಾಡಕ್ಕೆ ಜೀಪ್ ಕೊಟ್ಟಿರ್ತಾರೆ. ಆ ಜೀಪ್ ನಲ್ಲಿ ಒಂದ್ 4-5 ಜನ ಲೈನ್ ಮ್ಯಾನ್ ಗಳು ಇರ್ತಾರೆ. ಅವರೆಲ್ಲ ಬರ್ತಾ ಇರ್ತಾರೆ. ಅವ್ರಿಗೆಲ್ಲ ಅವರೆಲ್ಲ ನೋಡ್ಕೊಂತಾರೆ. ಅವಾಗೆಲ್ಲ ಎಲ್ಲಿ ಅವ್ರ ಏನ್ ಮಾಡ್ತಾರೆ, ಮನೆ ಇಂಥ ಕಡೆ ಹೋಗಿದೆ ಕರೆಂಟ್ ಒಂದು, ಅವ್ರು ಬಂದು ಅಲ್ಲಿ ರೆಡಿ ಮಾಡೋದೆಲ್ಲ ಆತರ ಎಲ್ಲ ಮಾಡ್ತಾರೆ. ಅವರು ಏರಿಯಾ ವೈಸ್ ಮಾಡ್ತಾರೆ ಅವರು. ಈಗ ಒಂದ್ ಏರಿಯಾ ದಾಸನಪುರ ಏರಿಯಾ ಅವರೇ ಕವರ್ ಮಾಡ್ಬೇಕಾಗುತ್ತೆ. ಅವ್ರು ಒಂದೊಂದ್ ಟೈಮು ಕಷ್ಟ ಆಗುತ್ತೆ. ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ. ಮೊದ್ಲು ಈಗ ಎಲ್ಲ ಕೇಬಲ್ಗಳು ಬಂದಿದೆ, ಮೊದ್ಲೆಲ್ಲ ಲೈನ್ ಅಲ್ವಾ, ಒಂದ್ ತೆಂಗಿನ ಮರ ಜಾಸ್ತಿ ಇರ್ತಾ ಇದ್ವಿ. ತೆಂಗಿನ ಮರ ಬಿದ್ದ ತಕ್ಷಣ ಹೋಗ್ತಾ ಇತ್ತು ಕರೆಂಟ್. ಇಲ್ಲಿ ಮತ್ತೆ ಕನ್ಸ್ಯೂಮರ್ಗೂ ಕರೆಂಟ್ ಇರ್ಲಿಲ್ಲ. ಅಲ್ಲಿ ಬಿದ್ದ ತಕ್ಷಣ 3 ಲೈನ್ ಹೊಂದ್ಕೊಂಡು ಟಚ್ ಆಯ್ತು ಅಂದ್ರೆ ಶಾರ್ಟ್ ಆಗುತ್ತಲ್ಲ, ಅಲ್ಲಿ ಸಪ್ಲೈ ಹೊರಟೋಗುತ್ತಲ್ಲ ಆಫೀಸ್ ಅಲ್ಲಿ ಕರೆಂಟ್. ಸ್ಟೇಷನ್ ಅಲ್ಲಿ, ಪವರ್ ಸ್ಟೇಷನ್ ನಲ್ಲಿ 100 MA ಟ್ರಾನ್ಸ್ಫಾರ್ಮರ್ ಮತ್ತೆ 200 MA ಇರುತ್ತಲ್ಲ, ಅಲ್ಲೇನಾಗುತ್ತೆ, ಅಲ್ಲಿ ಸಪ್ಲೈ ಹೋಗುತ್ತಲ್ಲ. ಅವಾಗ ಸಪ್ಲೈ ಹೊಸಾಗ ಏನಾಗುತ್ತೆ, ಅಲ್ಲಿ ನಾವಾಗ ಕನ್ಫರ್ಮ್ ಮಾಡ್ಕೊಂಡು ಹಿಂಗ್ ಹೋಗಿದೆ. ಆಮೇಲೆ ಅವರು ನೋಡಿ ಸರ್ ಹಿಂಗೆ ನಾವೇನ್ ಮಾಡ್ತೀವಿ, ಅವರಿಗೆ ಇದು ಮೆಸೇಜ್ ಕೊಡ್ತೀವಿ. ಯಾರಿಗೆ? ಸರ್ವಿಸ್ ಸ್ಟೇಷನ್ ಅವ್ರಿಗೆ. ನೋಡಿ ಇಂಥ ಫೀಲ್ಡ್ ಟ್ರಿಪ್ ಆಗಿದೆ ನೋಡಿ. ಆದ್ರೆ ಅದು ಮೂರ್ ಫೇಸ್ ಅಲ್ಲಿ ಅದು ತೋರಿಸುತ್ತೆ ನಮಗೆ. ರಿಲಯನ್ಸ್ ಇರುತ್ತೆ, RYB ಅಂತ ಇರುತ್ತಲ್ಲ, ಅದ್ರಲ್ಲಿ ನೋಡಿ ಆರಲ್ಲಿ ಟ್ರಿಪ್ ಆಗಿದೆ, B ನಲ್ಲಿ ಟ್ರಿಪ್ ಆಗಿದೆ, RYB RYB ಇರುತ್ತಲ್ಲ, 3ರಲ್ಲಿ ಯಾವ ಫೇಸರ್ ಆಗಿರುತ್ತೆ ನೋಡಿ ಹಿಂಗಿದೆ ಅಂತ ಹೇಳ್ತೀವಿ. ಹಾಗೆ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ನೋಡಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸರ್ ಏನಿಲ್ಲ ಸರ್, ಅಲ್ಲಿ ಒಂದ್ ಗರಿ ಬಿದ್ದಿತ್ತು, ಎಳ್ದಾಕಿದ್ವಿ, ನೀವು ಚಾರ್ಜ್ ಮಾಡಿ. ಇಲ್ಲ ಅದು ಮರ ಬಿದ್ದೋಗಿತ್ತು, ಅದ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಆಮೇಲೆ ಈ ಉದಾಹರಣೆ ಏನಾಗುತ್ತೆ ಅಂದ್ರೆ, ಈಗ ಇದು ಈ ಪಕ್ಷಿಗಳು, ಇದೇನಾದ್ರು ಯಾವ್ದಾದ್ರು ಪ್ರಾಣಿಗಳದ್ದು ಏನಾದ್ರು ಇದೆಲ್ಲ ಕರುಳಿದೆಲ್ಲ ಇರ್ತದಲ್ಲ, ಅದನ್ನ ಎತ್ಕೊಂಡು ಹೋಗ್ತಾ ಇರ್ತವೆ. ಅದನ್ನ ಎತ್ಕೊಂಡು ಹೋಗ್ತಾ ಇದ್ದಾಗ ಬೈ ಚಾನ್ಸ್ ಮಿಸ್ ಆಗಿ ಲೈನ್ ಮೇಲೆ ಬೀಳ್ತು ಅಂದ್ರೆ ಒಂದ್ಕೊಂದ್ 3 ಲೈನ್ ಒಂದಕ್ಕೆ ಟಚ್ ಆಗ್ಬಿಡ್ತವೆ. ಆಗ್ಲೂ ಕರೆಂಟ್ ಹೋಗೋ ಚಾನ್ಸಸ್ ಇರುತ್ತೆ. ಅದು ಆವಾಗ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದನ್ನ ಅವಾಗ ಅವ್ರು ಬಂದು ನೋಡಿ, ಒಂದೊಂದ್ ಟೈಮ್ ನಲ್ಲಿ ಗೊತ್ತಾಗಲ್ಲ ಎಲ್ಲಿ ಹೋಗಿದೆ, ಏನಾಗಿದೆ, ಕರೆಂಟ್ ಎಲ್ಲಿ ಹೋಗಿದೆ ಅಂತ ಗೊತ್ತಾಗದೇ ಇಲ್ಲ. ಎಲ್ಲ ಏರಿಯಾ ಇರ್ತದಲ್ಲ, ಏರಿಯಾಗಳೆಲ್ಲ ಅವಾಗ ಗೊತ್ತಾಗಲ್ಲ. ಅವಾಗ ನೋಡಿ ಇದ್ ಮಾಡಿ, ಅವಾಗ ಅಲ್ಲಿ ಪಕ್ಕ GVS ಗಳು ಇರ್ತವೆ, ಅವನ್ನೆಲ್ಲ ಓಪನ್ ಮಾಡ್ಕೊಂಡು ಇಂಥ ಜಾಗದಲ್ಲಿ ಹೋಗಿದೆ ಅಂತ ಆಗ ಫೈಂಡ್ ಔಟ್ ಮಾಡ್ಕೊಂಡು ಅಲ್ಲಿ ಬಂದು ಅದನ್ನ ತೆಗಿತಾರೆ. ತೆಗೆದ್ಮೇಲೆ ಆಮೇಲೆ ಓಕೆ ಸರ್, ಇಲ್ಲ ನಮ್ದೆಲ್ಲ ಹಿಂಗ ಆಗಿತ್ತು, ಓಕೆ ಆಗಿದೆ ಸರ್, ನೀವು ನಮ್ಗೆ ಚಾರ್ಜ್ ಮಾಡ್ಕೊಡಿ ಅಂತಾರೆ. ಅವ್ ನಾವ್ ಎಲ್ಸಿ ಕೊಟ್ಟಿರ್ತೀವಲ್ಲ, ಹಾಗೇನ್ ಮಾಡ್ತೀವಿ, ಚಾರ್ಜ್ ಮಾಡ್ಕೊಡ್ತೀವಿ. ಅವಾಗ ಓಕೆ ಸರ್ ಅಂತಾರೆ. ಆತರ ಅಷ್ಟೊಂದೆಲ್ಲ
ಇರುತ್ತೆ, ಕಷ್ಟ ಇದೆ ಕರೆಂಟ್ ಇಂದು. ಕುಮಾರಸ್ವಾಮಿ ಸರ್, ಈಗ ನೀವು ಕೆಬಿಯಲ್ಲಿ ಎಲ್ಲಾ ಹಂತಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು ನಿಮ್ಗೆ ಕೇಳ್ತೀನಿ, ನಮ್ಮ ವೀಕ್ಷಕರಿಗೆ ಎಷ್ಟೋ ಜನಕ್ಕೆ ಕೆಬಿ ಬಗ್ಗೆ ಏನು ಮಾಹಿತಿ ಇರಲ್ಲ. ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ಇತಿಹಾಸ, ಫಸ್ಟ್ ಕೆಬಿ ರಾಜರ ಕಾಲದಿಂದ ಬಂತು ಅಥವಾ ಬ್ರಿಟಿಷರ್ ಕಾಲದಿಂದ ಬಂತು, ಯಾವ ಇದರಿಂದ ಬಂತು ಸರ್ ನಿಮಗೆ? ನಮಗ್ ಗೊತ್ತಿದ್ದಂಗಿದು ಶಿಂಸಾ ಬ್ಲಫ್ ಅಂತ ಆಡಲ್ಲ, ಶಿಂಸಾ ಬ್ಲಫ್ ಮಂಡ್ಯ ಜಿಲ್ಲೆ ಮಳವಳ್ಳಿ ಮಳವಳ್ಳಿ ಹತ್ರನೇ ಬರುತ್ತೆ. ಅಲ್ಲಿ 1902ರಲ್ಲಿ ಬ್ರಿಟಿಷರ್ ಕಾಲ, ಇವ್ರ ಕಾಲ. ಹೌದು, ಅಲ್ಲಿ ಮಹಾರಾಜರು ಕಾಲ ಮಹಾರಾಜರು. ಹೌದೌದೌದೌದು. 1902ರಲ್ಲಿ ಕನ್ನಡದವ್ರ ಹೆಸರು ಇದೆ ಏನೋ, ಅಯ್ಯರು ಅಯ್ಯರ ಏನ ಇದು ಅಲ್ಲಲ್ಲ, ವಿಶ್ವೇಶ್ವರಯ್ಯ ಇರಲ್ಲ, ಕರೆಂಟ್ ಕಂಡು ಹಿಡಿದವರು 1902ರಲ್ಲಿ ಸರ್. ಇದು ಶಿಂಸಾ ಬ್ಲಫ್ ಬರ್ತದಲ್ಲ, ಅಲ್ಲಿ ಕಂಡು ಹಿಡಿದ್ರು ಮೊದ್ಲು. ಅದು ಚೆನ್ನಾಗಿದೆ ನೋಡಕ್ಕೆಲ್ಲ, ತುಂಬಾ ಇದೆ, ಚೆನ್ನಾಗಿ ಹೋಗಿದೆ, ಎಲ್ಲ ನೋಡಿದೀವಿ. ಅಲ್ಲಿ 2ರಲ್ಲಿ ಕಂಡು ಹಿಡಿದ್ರು, ಸ್ಥಾಪನೆ ಮಾಡಿದ್ರ ಸ್ಥಾಪನೆ ಮಾಡಿದ್ರು. ಅಲ್ಲ ಸರ್, ಈಗ ಸ್ಥಾಪನೆ ಮಾಡಿದ್ರು ಅಂದ್ರೆ ಏನು, ನೀರ್ ಬೀಳೋ ಜಾಗದಿಂದ? ಹೌದೌದು, ನೀರಿಂದನೇ. ನೀರ್ ಬರುತ್ತಲ್ಲ, ನೀರಿನ ಫೋರ್ಸ್ಗೆ ಟ್ರಾಲಿ ಕೊಟ್ಟಿರ್ತಾರೆ. ಟ್ರಾಲಿಯಿಂದ ಹೆಂಗೆ ಟ್ರಾಲಿ ಹೆಂಗೆ ಕರೆಂಟ್ ನೀರು ಬರ್ತಾ ಇರ್ತದೆ. ಅದು ಆಲ್ಮೋಸ್ಟ್ ಬಾರಿ ಫೋರ್ಸ್ ಇರ್ಬೇಕು, ಫೋರ್ಸ್ ದೊಡ್ಡದಾಗಿ ಫೋರ್ಸ್ ಆಗಿ ಬರ್ತಾ ಇರ್ತದೆ. ಅದೆಲ್ಲ ಎಷ್ಟು ಡಿಗ್ರಿ ಇದ್ರಿಂದ ಬರ್ತದೆ ಅಂತ ಇಟ್ಕೊಳ್ಳಿ. ಅದು ಏನಿದೆ ಅಂದ್ರೆ ಆ ಫೋರ್ಸಬಲ್ಗೆ ಚಕ್ರ ತರ ಕೊಟ್ಟಿರ್ತಾನೆ ಟ್ರಾಲಿ. ಆ ಟ್ರಾಲಿ ಸೈಕಲ್ ಅಂತ ಇರ್ತದೆ ಅದು. ಆ ಸೈಕಲ್ ನಲ್ಲಿ ಇದು ಬರುತ್ತೆ, ನೀರ್ ಬಂದು ಸೈಕಲ್ ಬಿದ್ದಾಗ ಆ ಇದರಿಂದ ಕರೆಂಟ್ ಉತ್ಪತ್ತಿಯಾಗಿ ಟ್ರಾನ್ಸ್ಫಾರ್ಮರ್ ಅಂತ ಕೊಟ್ಟಿರ್ತಾನೆ, ಅಲ್ಲಿ ಹೋಗಿ ಸೇರುತ್ತೆ ಟ್ರಾನ್ಸ್ಫಾರ್ಮರ್. ಅದು ಫೋರ್ಸ್ ಇದ್ದಷ್ಟು ಜಾಸ್ತಿ ಕರೆಂಟ್ ಉತ್ಪತ್ತಿ ಆಗ್ತಾ ಇರುತ್ತೆ ಅಂತವ. 24 ತಾಸು ರನ್ನಿಂಗ್ ಇರ್ತದೆ. ಅದು ಅಲ್ಲಿ ಸಿಂಸಾದಾಗ ಸ್ಟಾರ್ಟಿಂಗ್ ಇದೆ, ಇವಾಗ್ಲೂ ಇದೆ ಅಲ್ಲಿ. ಸಿಂಸಾ ಬ್ಲಫ್ ಅಲ್ಲಿ ಇವಾಗ್ಲೂ ಇದೆ, ಇವಾಗ್ಲೂ ಸ್ಟಾರ್ಟಿಂಗ್ ಆಗಿದ್ದದು. ಆಮೇಲೆ ಅದು ಮೊದ್ಲು ಇಲ್ಲಿ ಬೆಂಗಳೂರಿನಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದ್ದು ಎ ಸ್ಟೇಷನ್, ಬಿ ಸ್ಟೇಷನ್. ಎ ಸ್ಟೇಷನ್ ಅಂದ್ರೆ ಇದು ಆನಂದರಾವ್ ಸರ್ಕಲ್, ಅಲ್ಲಿ ಬಂತು ಸ್ಟಾರ್ಟಿಂಗ್. ಆಮೇಲೆ ಅಲ್ಲಿಂದ ಕರೆಂಟ್ ಆಮೇಲೆ ಮೈಸೂರ್ಗೆ ಹೋಯ್ತು, ಮೈಸೂರಿಗೆ ಪ್ಯಾಲೇಸ್ ಹೋಯ್ತು, ಅಲ್ಲಿಂದ ಅಲ್ಲಿ ಬಂತು. ಆಮೇಲೆ ಬಿ ಸ್ಟೇಷನ್ ಅಂತಿದೆ, ಬಿ ಸ್ಟೇಷನ್ ಅಂದ್ರೆ MG ರೋಡ್. ಸಿ ಸ್ಟೇಷನ್ ಅಂದ್ರೆ ಇದು ಶಿವಾಜಿನಗರ ಕಂಟೋನ್ಮೆಂಟ್ ಬರ್ತದಲ್ಲ, ಅಲ್ಲಿ ಮೊದ್ಲು ಸ್ಟಾರ್ಟಿಂಗ್ ಇದ್ದು 3 ಸ್ಟೇಷನ್. ನಮ್ಮ ಬೆಂಗಳೂರಿಗೆಲ್ಲ 3 ಸ್ಟೇಷನ್ ಬರ್ತಾ ಇತ್ತು ಕರೆಂಟ್. ಆ ಪವರ್ ಇಂದ ಎಲ್ಲ ಅವಾಗೆಲ್ಲ ಒಂದೊಂದು ಬಲ್ಪ್, ಅವಾಗ ಸಿಂಗಲ್ ಬಲ್ಪ್ ಇದು, ಅವಾಗೆಲ್ಲ ಟೆಕ್ನಾಲಜಿ ನಿಲ್ವೆಲ್ಲ ಕರೆಂಟ್ ಬಂತು ಅನ್ನೋದು 1905. ಅಯ್ಯರ್ ಅನ್ನೋರು ಯಾರೋ ಒಬ್ರು ಪಾಪ ಹೆಸರು ಇದೆ ಸರ್, ಅದು ಸ್ವಲ್ಪ ಮಾಡ್ಕೊಂತಿದ್ದೀನಿ ನಾನು. ಅವರು ಕಂಡು ಹಿಡಿದ್ರು ಅವತ್ತಿನ ಇದ್ರಲ್ಲಿ. ಇವಾಗ ತುಂಬಾ ಇದೆ ಕರೆಂಟ್. ಇವಾಗ ಉತ್ಪತ್ತಿ ಆಗೋದು ಜೋಗ್ ಜಲಪಾತ, ವರಾಯಿ, ಆಮೇಲೆ ರಾಯಚೂರು ಥರ್ಮಲ್ಲು, ಇಲ್ಲೆಲ್ಲ ಚೆನ್ನಾಗುತ್ತೆ. ವರಾಯಿ ಅಂತೂ ಅದ್ಭುತ, ನೋಡ್ಬೇಕು. ನಾವು ಹುಟ್ಟಿದ್ದಕ್ಕೆ ಆ ವರಾಯಿ ನೋಡ್ಬಿಟ್ರೆ ಸಾಕಲ್ಲಿ ಯಾವ ತರ ಉತ್ಪತ್ತಿ ಆಗುತ್ತೆ, ಹೆಂಗ್ ಬರ್ತದೆ ಅದೇನ್ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಅದು ಸಾಮಾನ್ಯ ಸುರಂಗದಲ್ಲೇ ಮಾಡಿದ್ದಾರೆ. ತುಂಬಾ ಶ್ರಮ ಬಿದ್ದು ಯಾರೋ ಪಾಪ ಸುರಂಗದಲ್ಲೇ ಒಳಗಡೆನೆ ಹೋಗ್ಬೇಕಲ್ಲಿ. ಅದೆಲ್ಲ ವೆಹಿಕಲ್ ಎಲ್ಲ ಹೋಗುತ್ತೆ ಅಲ್ಲಿ. ಮತ್ತೆ ಇದಲ್ಲಿ ಹೋಗಿ ನೋಡ್ತಾ ಇದ್ರೆ ಈ ಗೊತ್ತಾಗುತ್ತೆ, ಅಲ್ಲೆಲ್ಲ ಫುಲ್ ಡೀಟೇಲ್ ಹೇಳ್ಕೊಡ್ತಾರೆ. ಹಿಂಗೆ ಬರ್ತದೆ, ಹಿಂಗೆ ಹೋಗುತ್ತೆ, ಇಷ್ಟು ಕಿಲೋವಾಟ್ ಬರ್ತದೆ, ಎಷ್ಟು ಮೆಗಾವಾಟ್, ಹಿಂಗೆ ಎಕ್ಸಸ್ ಆದಾಗ ಏನಾಗುತ್ತೆ, ಇದು ಕಡಿಮೆ ಆದಾಗ ಏನಾಗುತ್ತೆ ಅಂತೆಲ್ಲ ಅಲ್ಲಿ ಡೀಟೇಲ್ ಅಲ್ಲಿ ತೋರಿಸ್ತಾರೆ ಅವರು. ಉತ್ಪತ್ತಿ ಆಗೋದೆಲ್ಲ ಬಂದಲ್ಲಿ ಎಷ್ಟಲ್ಲಿ ನೀರು ಫೋರ್ಸ್ ಬಂದಷ್ಟು ಇಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತಾ ಇರ್ತದೆ. ಅದು ಬಂದೊಂದು ಟ್ರಾನ್ಸ್ಫಾರ್ಮರ್ ಅಂತ ಬರ್ತದೆ, ಅಲ್ಲಿಗೆ ಇದು ಸ್ಟಾಕ್ ಆಗುತ್ತೆ. ಆ ಸ್ಟಾಕ್ ಮುಂದಕ್ಕೆ ಪವರ್ ಕೊಡ್ತಾರೆ ಅವರು. ಚೆನ್ನಾಗಿದೆ. ವರಾಯಿ, ಜೋಗ್ ಪಾಸು ಎಲ್ಲ ಕರ್ನಾಟಕಕ್ಕೆ ಮೂಲ. ಹೌದೌದು, ವರಾಯಿನಲ್ಲಿದೆ, ರಾಯಚೂರು ಥರ್ಮಲ್ ಇದೆ, ಪವರ್ ಕಾರ್ಪೊರೇಷನ್ ಇದೆ, ಮತ್ತಿನ್ನ ಜೋಗ್ ಜಲಪಾತ, ಮತ್ತೆ ಇದೆಲ್ಲ ಚೆನ್ನಾಗಿದೆ. ಮೊದಲು ಮೂಲ ಮಾತ್ರ ಶಿವನ್ ಸಮುದ್ರ 1902ರಲ್ಲಿ ಉತ್ಪತ್ತಿ ಆಗಿದ್ದಂಥದ್ದು. ಚೆನ್ನಾಗಿದೆ, ಅದನ್ನು ಎಲ್ಲ ಚೆನ್ನಾಗಿದೆ. ವರಾಯಿ ಬಹಳ ದೊಡ್ಡ ಪ್ರಾಜೆಕ್ಟ್. ವರಾಯಿನ ಮಾತ್ರ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಅವ್ರಿಗೆ ಕೃತಜ್ಞತೆ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಆ ಬೆಟ್ಟ ಗುಡ್ಡದಲ್ಲಿ ಮಾಡ್ಬೇಕಾದ್ರೆ ಕಷ್ಟ ಇದೆ. ದೊಡ್ಡ ಬೆಟ್ಟ ಗುಡ್ಡ, ಆ ಗುಡ್ಡದೊಳಗಡೆ ಹೋಗಿ ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಏನೋ ಒಂಥರ ದೇವಲೋಕ ಸ್ವರ್ಗಕ್ಕೆ ಹೋದಾಗ ಆಗುತ್ತೆ. ಅದ್ ನೋಡಕ್ಕೇನೆ ಅದ್ಭುತ. ನಮ್ನೆಲ್ಲ ಟ್ರೈನಿಂಗ್ ಹೋದಾಗ ಕರ್ಕೊಂಡು ಹೋಗಿದ್ವಿ, ಅಲ್ಲೆಲ್ಲ ನೋಡಿದ್ವಿ, ನೋಡ್ಕೊಂಡ್ ಬಂದ್ವಿ. ಅಲ್ಲೆಲ್ಲ ಚೆನ್ನಾಗಿದೆ, ಇತಿಹಾಸ ಚೆನ್ನಾಗಿದೆ ಅದ್ರಲ್ಲಿ. ಅದ್ರ ಬಗ್ಗೆ ನಾವು ಬಂದು ಒಳ್ಳೇದಾಯ್ತು. ವಿದ್ಯುತ್ ಶಕ್ತಿ ಮಾಡ್ಲಿಕ್ಕೆ ಬಂದ್ವಿ, ಒಳ್ಳೇದಾಯ್ತು. ಈಗ ನೀವು ಲೈನ್ ಮ್ಯಾನ್ ಆದ್ರೆ? ಹೌದೌದು. ಲೈನ್ ಮ್ಯಾನ್ ಆಗಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಲೈನ್ ಮ್ಯಾನ್ ಆಗಿ ಆಲ್ಮೋಸ್ಟ್ ನಾನು 12 ವರ್ಷ ಕೆಲಸ ಮಾಡಿದೆ. 12 ವರ್ಷ ಲೈನ್ ಮ್ಯಾನ್. ಯಾವ ಏರಿಯಾದಲ್ಲಿ? ನಾನು ಮೊದಲು ಸ್ಟಾರ್ಟಿಂಗು
ಸ್ಟಾರ್ಟಿಂಗ್ ಅಲ್ಲಿಂದ ಬಂದ್ಮೇಲೆ ಆಡುಗೋಡಿ ಅಂತ ಬರ್ತದೆ. ಆಡುಗೋಡಿಗೆ ಹುಡಿ ಮೊದ್ಲು ಸ್ಟಾರ್ಟಿಂಗು ಬಂದ ತಕ್ಷಣ ಬಂದಿದ್ದು ಹುಡಿ. ನಂಗೆ ಅಪಾಯಿಂಟ್ ಕೊಟ್ಟು ಹಾಕಿದ್ದು ಆಡುಗೋಡಿ. ಆಡುಗೋಡಿಯಿಂದ ಅಲ್ಲ ಸ್ವಲ್ಪ ದಿವಸ ಇದ್ದೆ. ಅಲ್ಲಿಂದ ತಂದು ಹೆಬ್ಬಾಳ ಅಂತ ಬರ್ತಲ್ಲ, ಅಲ್ಲಿಗೆ ಅಪಾಯಿಂಟ್ ಮಾಡಿದ್ರು. ಅಲ್ಲಿ ಸಾಮಾನ್ಯ ನಾನೆಲ್ಲ ಡ್ಯೂಟಿ ಮಾಡಿದ್ದೆ ಹೆಬ್ಬಾಳದಲ್ಲಿ ಫುಲ್ಲೆಲ್ಲ. ಎಷ್ಟು ವರ್ಷ ಮಾಡಿದ್ವಿ ನಾವು ಆಲ್ಮೋಸ್ಟ್ ಎಲ್ಲ ಅಲ್ಲಿ ಹೆಬ್ಬಾಳದಲ್ಲಿ ಒಂದು 20 ವರ್ಷ ಡ್ಯೂಟಿ ಮಾಡಿದ್ವಿ. ಹೌದ್ರಾ? 20 ವರ್ಷ ಹೆಬ್ಬಾಳದಲ್ಲಿ ಡ್ಯೂಟಿ ಮಾಡಿ ಹೆಬ್ಬಾಳದಲ್ಲಿ ಲೈನ್ ಮ್ಯಾನ್ ಆಗಿದ್ದೆ. ಆಮೇಲೆ ಇದು ಲೈನ್ ಮ್ಯಾನ್ 1, 2 ಅಂತ ಹಿಂಗ್ ಕೊಡ್ತಾರೆ, ಪ್ರಮೋಷನ್ ಕೊಟ್ಕೊಂಡು ಹೋಗ್ತಾರೆ. ಆಮೇಲೆ ಟ್ರೈನಿಂಗ್ ಕೊಡ್ತಾರೆ, ಮೀಟರ್ ರೀಡರ್ ಅಂತ ಟ್ರೈನಿಂಗ್ ಕೊಡ್ತಾರೆ. ಈಗ ನೀವು ಲೈನ್ ಮ್ಯಾನ್ ಇಂದ ಎಲ್ಲಿಗೆ ಪ್ರಮೋಷನ್ ಆದ್ರಿ? ಲೈನ್ ಮ್ಯಾನ್ ಇಂದ ಮೀಟರ್ ರೀಡರ್ ಬಂದ್ರಿ. ಲೈನ್ ಮ್ಯಾನ್ ಇಂದ SA1, SA2 ಅಂತ ಕೊಡ್ತಾರೆ, ಗ್ರೇಡ್ ಅಂತ. ಅದು SM1, SM2 ಅಂತ ಕೊಡ್ತಾರೆ. ಆಮೇಲೆ ಮೀಟರ್ ರೀಡರ್ ಅಂತ ಕೊಟ್ರು. ಅದೇ ಬಿಲ್ ಕೊಡೋದು, ಇದ್ ಮಾಡೋದು, ಆಗ ಒಳ್ಳೆ ಸೇವೆ ಮಾಡಿದ್ವಿ ಎಲ್ಲಾರ ಹತ್ರ. ಕನ್ಸ್ಯೂಮರ್ ಹತ್ರ ಭಾರಿ ಚೆನ್ನಾಗಿದೆ. ಜನಗಳು ಖುಷಿಯಾಗಿ ನಾವ್ ಬರ್ತಾ ಇರ್ತಾರೆ ಅಂತ ಕಾಯ್ತಾ ಇದ್ರು. ತಿಂಗ್ಳು ಯಾವಾಗ ಬರ್ತೆ, ಅಣ್ಣ ಬರ್ತಾರ ಅಂತ ಎಲ್ಲವ, ಅಣ್ಣ ನಮಸ್ಕಾರ, ಭಾರಿ ಚೆನ್ನಾಗಿ ನಮ್ಮನ್ನ ಅವರು ಹೌದೌದು ನಾವ್ ಇದ್ದು ನನಗೆ ಖುಷಿ ಆಯ್ತು. ತುಂಬಾ ಜನಗಳು ಭಾರಿ ಖುಷಿ ಪಡ್ತಿದ್ರು. ನಾವು ಅವ್ರಿಗೆ ಅದೇ ತರ ಏನ್ ಬೇಕು ಹೆಲ್ಪ್ ಎಲ್ಲ ಮಾಡ್ಕೊಡ್ತಾ ಇದ್ವಿ. ನಮ್ ಕಂಡು ಕೆಲವರು ಅಯ್ಯೋ ಬಂದ್ಬಿಡ್ತಾರೆ, ಇದ್ ಮಾಡ್ತಾರೆ ಅಂತ ಆತರ ಇಲ್ಲ. ಅಣ್ಣ ಯಾವಾಗ ಬರ್ತಾರೆ, ಇದ್ ಮಾಡ್ತಾರೆ ಅಂತ ಭಾರಿ ಜನಗಳು ಚೆನ್ನಾಗ್ ಪರಿಚಯ ಆದ್ರು. ಜನಸೇವೆ ಮಾಡಿದ್ವಿ ಚೆನ್ನಾಗಿ. ನಾವ್ ಅಲ್ಲಿ ಹೋಗಿ ಮೀಟರ್ ರೀಡರ್ ಮಾಡಿದೆ. ಮೀಟರ್ ರೀಡರ್ ಸಾಮಾನ್ಯ ಒಂದ 10 ಎಷ್ಟು ಒಂದು 12 ಆದ್ಮೇಲೆ ಒಂದು 10 ಒಟ್ಟಿಗೆ ನಂದು 36 ವರ್ಷ ಸರ್ವಿಸ್. 36 ವರ್ಷ ಸರ್ವಿಸ್. 84 ಇಂದ 2021 ತನಕನೂ ಮಾಡಿದ್ನಲ್ವಾ. 2021 ಜುಲೈ, ಈ ತಿಂಗಳು 13ನೇ ತಾರೀಕಿಗೆ ನಂದು 65ನೇ ವರ್ಷ ತುಂಬೋಗುತ್ತೆ. 13ನೇ ತಾರೀಕು ಬಂದ್ರೆ 65 ವರ್ಷ ತುಂಬೋಗ್ಬಿಡುತ್ತೆ ನಂದು. ಈಗ 5 ವರ್ಷ ಆಯ್ತು ನೀವು ರಿಟೈರ್ಡ್ ಆಗ 5 ವರ್ಷ ಆಯ್ತು. ನಾನು ಈ ತಿಂಗಳಿಗೆ 5 ವರ್ಷ ಆಗೋಯ್ತು. ಅವಾಗ ಅಲ್ಲಿ ಇದು ಒಂದು 20 ವರ್ಷ, ಒಂದು 15, ಒಂದು 12 ವರ್ಷ ಲೈನ್ ಮ್ಯಾನ್ ಆಗಿ ಮಾಡಿದೆ. ಒಂದು 10 ವರ್ಷ ಮೀಟರ್ ರೀಡರ್ ಆಗಿ ಮಾಡಿದೆ ನಾನು. ಒಂದು 10-15 ಜಾಸ್ತಿನೇ ಮಾಡಿದ್ದೀನಿ ಅನ್ಸತ್ತೆ. ಒಂದು 15 ವರ್ಷದ ಮೇಲೆ ಮೀಟರ್ ರೀಡರ್ ಮಾಡಿದೆ, ತುಂಬಾ ದಿವಸನೇ ಮಾಡಿದೆ. ಆಮೇಲೆ ನಮ್ಗೆ ಮುಂದೆ ಪ್ರಮೋಷನ್ ಕೊಡ್ಬೇಕು. ಆಮೇಲೆ ಪುನಃ ಅದು ಮೀಟರ್ ರೀಡರ್ ಟ್ರೈನಿಂಗ್ ಕೊಟ್ರು, ಎಲ್ಲ ಮಾಡಿದ್ರು, ಅದೆಲ್ಲ ಆಯ್ತಲ್ಲ. ಆದ್ಮೇಲೆ ಮುಂದಕ್ಕೆ ಇನ್ನೊಂದು ಟ್ರೈನಿಂಗ್ ಹೋಗ್ಬೇಕು ನಾವು. ಯಾಕೆ ಜೂನಿಯರ್ ಇಂಜಿನಿಯರ್ ಕೊಡ್ತಾರೆ, ಅದಕ್ಕೆ ನಮ್ಮನ್ನ ಟ್ರೈನಿಂಗ್ ಕರೆದಿದ್ದಾರೆ. ಅದೇನಾಗಿದೆ, ಹೆಂಗ್ ಮಿಸ್ ಆಗಿದೆ ನನಗೆ ಬಂದು ತಲುಪಿಲ್ಲ. ಅದು ಏನು ರೆಕಾರ್ಡ್ ತಲುಪಿಲ್ಲ. ನೀವು ಹಿಂಗ್ ಟ್ರೈನಿಂಗ್ ಬನ್ನಿ ಏನು ಅಂತ ಬಂದಿಲ್ಲ. ನಮಗ್ ಗೊತ್ತೇ ಇಲ್ಲ ಹೆಂಗೆ ಏನ್ ಮಾಡ್ಬೇಕು ಏನು ಅನ್ನೋದು ಗೊತ್ತಿಲ್ಲ. ಲೀಸ್ಟಲ್ಲಿ ನನ್ನ ಹೆಸರಿದೆ. ನಾವೇನ್ ಅನ್ಕೊಂಡೆ, ಏನ್ ಬಂದ್ಬಿಡುತ್ತೆ ಪ್ರಮೋಷನ್ ಬಂದ್ಬಿಡ್ತದೆ ಅಂತ ಅನ್ಕೊಂಡೆ. ಅಲ್ಲಿ ನಾವು ಹೋಗಿ ನಾವು ಟ್ರೈನಿಂಗ್ ತಗೊಂಡಿರೋದಕ್ಕಂತ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇರ್ಬೇಕು, ಮತ್ತೆ ಅಲ್ಲಿ ನಮ್ ಹೆಸರು ಇರ್ಬೇಕು. ಅಲ್ಲೇನ್ ಮಾಡಿದ್ರು ಸರಿ ಅಂತ ಪ್ರಮೋಷನ್ ಬಂತು ನನಗೆ. ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ ಪ್ರಮೋಷನ್ ಬಂತು. ಲೆಟರ್ ಕೇಳ್ತಾರ ಅವಾಗ. ಲೆಟರ್ಲಿ ಕುಮಾರಸ್ವಾಮಿ ಅವರೇ ಯಾವ ಇಶ್ಯೂನಲ್ಲಿ ಮಾಡಿದ್ರಿ, ಏನ್ ಮಾಡಿದ್ರು? ನಾನು ಸರ್ ಮೊದ್ಲು ಒಂದೇ ಸತಿ ಮಾಡಿದ್ರೆ ಅದು ಒಂದೇ ಅಂತ ಅನ್ಕೊಂಡಿದ್ದೆ, ಈ ನೆಕ್ಸ್ಟ್ ಟ್ರೈನಿಂಗ್ ಮಾಡಿಲ್ಲ ಸರ್ ಅಂತ ಅಂದೆ. ಅದಕ್ಕೆ ಇಲ್ಲ, ಇನ್ನೊಂದು ಟ್ರೈನಿಂಗ್ ಆಗ್ಬೇಕು ನಿಮ್ಗೆ ಪ್ರಮೋಷನ್ ಬರ್ಬೇಕಾದ್ರೆ ಅಂತ ಅಂದ್ರು. ಅದಕ್ಕೆಲ್ಲವ ಇದ್ ಮಾಡ್ಕೊಂಡಿಲ್ಲ, ನೀವ್ ಹಿಂಗ್ ಮಾಡಿದ್ರಲ್ಲ ಹೆಂಗ್ ಮಾಡಿದ್ರೆ ಅಂತ. ಅದಕ್ಕೆ ಏನ್ ಮಾಡಿದ್ರು ಪಾಪ, ನಮ್ಮ ಯೂನಿಯನ್ ನಲ್ಲಿ ಇವರು ಶಿವರಾಮ್ ಅಂತಿದ್ದಾರೆ. ಆ ಶಿವರಾಮ್ ಅನ್ನೋರು ಪಾಪ ನಮ್ಗೆ ಭಾರಿ ಹೆಲ್ಪ್ ಮಾಡಿದ್ರು ಅವತ್ತಿನ ಇದ್ರಲ್ಲಿ. ಕುಮಾರಸ್ವಾಮಿ ಅವ್ರಿಗೆ ಪಾಪ ಕಷ್ಟ ಬಿದ್ದವ್ರು, ಅದು ಜೂನಿಯರ್ ಇಂಜಿನಿಯರ್ ಕೊಡ್ಲೇಬೇಕು. ನಮ್ಗೇನು ಅದ್ರ ಬಗ್ಗೆ ನಮ್ಗೆ ಇದೇ ಇಲ್ಲ. ನಮ್ಗೇನ್ ಹೋಗ್ಬೇಕು ಇಂಜಿನಿಯರ್ ಅದು ಅನ್ನೋದು ನಮಗೆ ಪಾಪ ಅಷ್ಟು ಇದ್ರನ್ನಿಲ್ಲ. ಅವ್ರೆಲ್ಲ ಕುಮಾರಸ್ವಾಮಿ ಅವ್ರು ಕಷ್ಟ ಬಿದ್ದಾರ, ಅವ್ರಿಗೆ ಕೊಡ್ಲೇಬೇಕು ಅಂತ ಹೇಳಿ ಪ್ರಮೋಷನ್ ಬಂದಿದ್ದನ್ನ ಲೀಸ್ಟನ್ನ ಅವರು ಮತ್ತಿನ್ನ ಪುಟ್ಸ್ವಾಮಿ ಅಂತಿದ್ದಾರೆ, ಈ ಪುಟ್ಸ್ವಾಮಿ ಅವರು ಮತ್ತಿನ್ನ ನಮ್ ಕೊಲಿಕ್ಕೂ ನಮ್ ಜನಗಳು ಎಲ್ರೂ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ತುಂಬಾ ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲ ನೀವು ಹೋಗ್ಲೇಬೇಕು ಅಂತಂದ. ಆಗ ಪುನಃ ಬಂದಿದ್ದಿನ ಲೀಸ್ಟ್ ನ ವಾಪಸ್ ಪಾಪ ಅವ್ರು ಇದ್ ಮಾಡಿಲ್ಲ, ಹಿಂಗೆಲ್ಲ ಆಗುತ್ತೆ ಅಂತ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿ ಮಾಡಿಸಿ ನನಗೆ ಟ್ರೈನಿಂಗ್ ಕೊಡ್ಸಿ. ಆಗ ಪುನಃ ಟ್ರೈನಿಂಗ್ ಕೊಡ್ಸಿ, ಆ ಟ್ರೈನಿಂಗ್ ಆದ ರಿಸಲ್ಟ್ ಪಾಪ ಎಲ್ಲ ಹೆಲ್ಪ್ ಮಾಡಿದ್ರು. ಅವಾಗ ನಾನು ಎಲ್ರೂ ಹುಡುಗರುಗಳು ಟ್ರೈನಿಂಗ್ ಹೋಗಿದ್ದೀನಿ. ಎಲ್ಲ ಪಾಪ ನೋಡೋರು ನಗಾಡೋರು. ನಾನೇ ಆಲ್ಮೋಸ್ಟ್ ಎಲ್ಲ 50 ವರ್ಷದ ನಾನು ಆಲ್ಮೋಸ್ಟ್ 50 ವರ್ಷ ಆಗ್ಲೇ ಅಲ್ಲ, 48-50 ವರ್ಷ ಆಗೋಗ್ಬಿಟ್ಟಿದೆ. 50 ವರ್ಷ ಆಗಿತ್ತಾಗ್ಲೇ ಎಲ್ಲ ಹುಡುಗರುಗಳು ಒಂದು 20-25-30 ವರ್ಷದ ಹುಡುಗರುಗಳು ಎಲ್ಲ ನೆಗಾಡೋ. ನೀವು ಜೊತೆಗೆ ಅವ್ರ ಜೊತೆ ಇರ್ಬೇಕು. ಆಗೊಬ್ರು ಪಾಪ ಇವ್ರು ಹೇಳಿದ್ರು, ಸಾರು ನಿಮ್ಗೆ ಕುಮಾರಸ್ವಾಮಿ ಏಜ್ ಆಗಿಲ್ಲ, 18 ವರ್ಷದ ಹುಡುಗ ಅಂತ ತಿಳ್ಕೊಳ್ಳಿ. ಅವರೆಲ್ಲ ಪಾಪ ಹುಡುಗರಿದ್ದಾರೆ, ನಿಮ್ಗೆ ಏಜ್ ಆಗಿದೆ, ಸ್ವಲ್ಪ ಅದ್ರ ಬಗ್ಗೆ ಇದ್ ಮಾಡ್ಬೇಡಿ, ಏನ್ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಇದ್ ಮಾಡಿ ಸ್ವಲ್ಪ ಶ್ರಮ ಬಿಡಿ ಅಂತ ಅಂದ್ರು. ಅದ್ರ ಬಗ್ಗೆ ಎಲ್ಲ ಕೊಡ್ತಾ ಇದ್ರು, ಹೆಂಗ್ ಬರ್ತದೆ ಏನಾಗುತ್ತೆ ಅಂತೆಲ್ಲ. ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಹೇಳ್ತಿದ್ರು. ಟ್ರೈನಿಂಗ್ ಮಾಡಿದ್ರು, ಟ್ರೈನಿಂಗ್ ಕೊಟ್ರು. ಆಮೇಲೆ 2 ತಿಂಗಳು, ಆಮೇಲೆ ಇದು ಎಕ್ಸಾಮ್ ಕೊಡೋರು.
ಎಕ್ಸಾಮ್ ಕಂಪಲ್ಸರಿ ಪಾಸ್ ಆಗ್ಲೇಬೇಕು ನಾವು ಮುಂದೆ ಹೋಗ್ಬೇಕು ಅಂದ್ರೆ. ಆಗ್ತಾ ಇರಲಿಲ್ಲ, ಎಕ್ಸಾಮ್ ಪಾಸ್ ಮಾಡಿ ಆಮೇಲೆ ನಮ್ಮ ಹೆಂಗೋ ಭಗವಂತ ಒಳ್ಳೇದ್ ಮಾಡ್ದ, ಪ್ರಮೋಷನ್ ಬಂತು. ಪ್ರಮೋಷನ್ ಆಗಿ ನಾನು ಪುನಃ ಜೈ ಆಗಿ ಪಾಪ ಇಂತ ಆಮೇಲೆ ಅದು ಬೇರೆ ಬೇರೆ ಕಡೆ ಇಲ್ಲ ಅದೇ ಜಾಕ್ಬೇಕು ಅಂತ ಗಂಗಾನಗರ ಇಲ್ಲಿ ಇದು ಹೆಬ್ಬಾಳದ ಸ್ಟೇಷನ್ ಅಲ್ಲೇನೆ ಅದು ಹೆಬ್ಬಾಳ ಸ್ಟೇಷನ್ ಅಂತಿದೆ, ಗಂಗಾನಗರ ಆಫೀಸು ಅಲ್ಲಿಗೆ ಹಾಕ್ಸಿ ಆಮೇಲೆ ಎಲ್ಲ ತುಂಬಾ ಹೆಲ್ಪ್ ಮಾಡಿ ನಮ್ಗೆ ಇಲ್ಲ ನೀವು ಹೋಗ್ಲೇಬೇಕು ಮಾಡ್ಬೇಕು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರೆಲ್ರಿಗೂ ನನ್ಗೊಂದು ಧನ್ಯವಾದಗಳು ತಿಳಿಸ್ತೀನಿ. ಅವರು ನನ್ಗೆ ಭಾರಿ ಸಪೋರ್ಟ್ ಮಾಡಿ ನೆನ್ಸ್ಕೊತಾ ಇದ್ದೀನಿ. ಶಿವರಾಮ್ ಅವರು ಅವರೆಲ್ಲ ಮೊನ್ನೆನೇ ನಾನು ಒಂದ್ ಯಾವ್ದೊಂದು ಸೆಂಡ್ ಅಪ್ ಪಾರ್ಟಿಗೆ ಹೋಗಿದ್ದೆ, ಅವ್ರಿಗೂ ಪಾಪ ಸಿಕ್ಕಿದ್ರು. ಸರ್ ಇದೆ ಸರ್, ತುಂಬಾ ಟ್ಯಾಲೆಂಟ್ ಅವರು, ತುಂಬಾ ಟ್ಯಾಲೆಂಟ್ ಅಂದ್ರೆ ತುಂಬಾ ಎಲ್ಲಾರ್ಗು ಹಿಂಗ್ ಮಾಡಿ ಹಿಂಗ್ ಹೋಗಿ ಮುಂದೆ ಹೋಗಿ ಭಾರಿ ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾರೆ ಅವರು. ನೀವ್ ಹಿಂಗಿದೆ ದಾರಿ ಹೋಗಿ, ನೀವ್ ಹಿಂಗ್ ಮಾಡಿ ಈ ತರ ಹಿಂಗ್ ಅಕಸ್ಮಾತ್ ಅವ್ನೇನಾದ್ರು ಒಂದ್ ಸ್ವಲ್ಪ ಕೆಡ್ತಾರಿ ಇದ್ರು ಅವ್ರನ್ನ ಒಳ್ಳೆ ದಾರಿ ತರ್ತಕ್ಕಂಥ ಕೆಪಾಸಿಟಿ ಅವ್ರಿಗಿದೆ, ಶಿವರಾಮ್ ಅವ್ರಿಗೆ. ಹಿಂಗ್ ಹೋಗಿ ಹಿಂಗ್ ಮಾಡಿ ಈ ತರ ಹಿಂಗ್ ಹೋಗ್ರಪ್ಪ ಬೇಡ, ಹಿಂಗ್ ಈ ರೀತಿ ಹೋಗಿ ಈ ತರ ಹಿಂಗ್ ಮಾಡ್ತಾರೆ ತಪ್ಪು ನೀನು ಅಂತ ಅಂದ್ಬಿಟ್ಟು ಒಳ್ಳೆ ಅವರು ಮಾರ್ಗದರ್ಶನ ಕೊಡ್ತಾರೆ. ಅವರು ನಮ್ಮ ಬೋರ್ಡಲ್ಲಿ ಆಲ್ಮೋಸ್ಟ್ ಅವರು ನಮ್ಗಾದೆ ಇನ್ನೊಂದು ಅವರು ಅಧ್ಯಕ್ಷರಾಗಬೇಕು ಅನ್ನೋದೊಂದು ನಾನು ನೋಡ್ತಾ ಇದ್ದೀನಿ. ಅವ್ರಿಗೆ ಅದೊಂದು ಕೆಬಿನಲ್ಲಿ ಅಧ್ಯಕ್ಷರಾದ, ಇವಾಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅಧ್ಯಕ್ಷರಾಗಬೇಕು ಅವರು, ಅಧ್ಯಕ್ಷರಾಗಬೇಕು ಅನ್ನೋದು ಅವ್ರ ಅಧ್ಯಕ್ಷರ ನಿಮ್ಗೆ ಖುಷಿ, ನನಗೆ ಸಖತ್ ಖುಷಿ. ತಮಾಷೆ ಮಾಡ್ತಿರ್ತೀವಿ, ಖುಷಿ ಅವ್ರಿಗೆ. ಮೊನ್ನೆ ಹೋಗಿದ್ದಾಗ್ಲೂ ಸರ್ ಯಾವಾಗ ಅಧ್ಯಕ್ಷರಾಗ್ತೀರಾ ಅಂತೆಲ್ಲ ಕೇಳಿದೆ. ಆಗಣ ಕುಮಾರಸ್ವಾಮಿ ಇನ್ನೊಂದು 6 ವರ್ಷ ಸರ್ವಿಸ್ ಇದೆ ಅಂತ ಅವ್ರಿಗೆ. ಆಗ್ತಾರೆ, ಒಳ್ಳೆ ಟ್ಯಾಲೆಂಟ್ ಸರ್. ಎಲ್ಲ ಜನಗಳಿಗೆ ಆಲ್ಮೋಸ್ಟ್ ಒಳ್ಳೆ ಟ್ಯಾಲೆಂಟು ಇದು ಎಲ್ಲದ್ರ ಬಗ್ಗೆನೂ ಹೇಳ್ಕೊಡ್ತಾರೆ, ತಿಳುವಳಿಕೆ ಕೊಟ್ಟು. ಆತರ ಇದ್ರೆ ಒಂದೊಂದು ಸೆಕ್ಷನ್ ಅಲ್ಲಿ ಹೋಗೋದಿದ್ರೆ ಯಾವ್ದನ್ನು ಸಮಸ್ಯೆನೇ ಬರಲ್ಲ. 5 ನಿಮಿಷಕ್ಕೆ ಎಂತ ಸಮಸ್ಯೆ ಆದ್ರೂ ಸಾಲ್ವ್ ಮಾಡ್ಬಿಡ್ತಾರೆ ಅವ್ರು. ಯಾವ ತರ ಏನೇ ಸಮಸ್ಯೆ ಬರ್ಲಿ ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಅವರಿಗೆ, ಶಿವರಾಮ್ ಅವ್ರಿಗಿದೆ. ಅವ್ರಿಗೆ ನಂದೊಂದು ದೊಡ್ಡ ನಮಸ್ಕಾರ. ಅವತ್ತು ಪಾಪ ನನಗೆ ಪ್ರಮೋಷನ್ ಕೊಡ್ಸಿ, ಜೈ ಕೊಡ್ಸಿ, ಆಮೇಲೆ ನಮ್ಮ ಅಲ್ಲಿ ಬಂದವ್ರ ಪಾಪ ಅಲ್ಲಿ ಕುಮಾರಸ್ವಾಮಿ ಅವರು ಅಂತ ಪಾಪ ಇದ್ರು. ಅವರು ಕುಮಾರಸ್ವಾಮಿ ಅವರೇ ನೀವು ಆರಾಮಾಗಿರಿ, ಮಾಡಿದಿರಾ ನೀವು, ಏನ್ ಬೇಡ ನಿಮ್ಗೆ ಏನ್ ಕೆಲಸ ಆಗುತ್ತೆ ಅದ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನನಗೆ ಪಾಪ ಒಂದು ಚೇಂಬರ್ ಮಾಡ್ಕೊಟ್ರು, ಒಂದು ಚೇಂಬರ್ ಮಾಡ್ಕೊಟ್ಟು ನೀವು ಇಲ್ಲಿ ಆರಾಮಾಗಿರಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ನಾನ್ ಸಾಮಾನ್ಯ ಫೀಲ್ಡ್ ಹೋಯ್ತು ಅಂದ್ರೆ 7 ಗಂಟೆ ಆದ್ರೂ ಮನೆ ಬರ್ತಾನೆ ಇಲ್ಲ ಆಫೀಸ್ಗೆ. 7 ಗಂಟೆ ಆದ್ರೂ ಡಿಸ್ಕನೆಕ್ಷನ್ ಮಾಡ್ಸೋದು, ಇದ್ ಮಾಡೋದು ಕೆಲಸ ಮಾಡ್ತಾನೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ. ಅವಾಗ ಆಮೇಲೆ ಸ್ಲಮ್ಗಳೆಲ್ಲ ಇದ್ದು ಅಲ್ಲೆಲ್ಲ ದುಡ್ಡು ವಸೂಲಿ ಮಾಡಿದ್ರೆ ನಮ್ ಕೈಲಿ ಆದಷ್ಟು ಎಲ್ಲ ಚೆನ್ನಾಗಿತ್ತು ಅವಾಗೆಲ್ಲ. ಆಮೇಲೆ ಕರೋನಾ ಬಂತು. ಆ ಕರೋನಾ ಬಂದಾಗ ನಮ್ದೊಂದು ಸೇವೆ ಅಂತ ನಾನು ಸಾಮಾನ್ಯ ಒಂದು 6 ತಿಂಗಳು ಗಟ್ಟಲೆ ಪಾಪ ಮನೆಯಿಂದ ಊಟ ತಗೊಂಡೋಗೋದು, ಅಲ್ಲೊಂದು 15 ಜನ ಇರೋರು ಪಾಪ ಊಟ ಮಾಡೋರು, ಖುಷಿ ಪಡೋರು. ಅದನ್ನ ಇವತ್ತೂ ಹೇಳ್ತಾರೆ. ನೋಡಿ ಭಗವಂತ ಕೊಟ್ಟಿದ್ದನ್ನ ನಾವೇನೋ ನಮ್ಗೇನೋ ಒಂದು ಪ್ರಸಾದ ಕೊಟ್ಟಿದ್ರೆ ಅದು ಕೊಟ್ಟಿದ್ದನ್ನ ಕೊಟ್ರೆ ಏನು ದೇವ್ರು ಬಡತನ ಕೊಡಲ್ಲ ಅಂತಾರ. ಆತರ ನಾವು ಮಾಡಿದ್ವಿ ಪಾಪ. ಅವರು ಎಲ್ಲರೂ ಖುಷಿ ಪಡೋದು ಇವತ್ತು ನೆನ್ಕೊಂತಾರೆ. ಕರೋನಾ ಬಂದಾಗ ಎಲ್ಲ ಟಿಫನ್ ಬಾಕ್ಸ್ ಸ್ವಲ್ಪ ಸಾಂಬಾರು ಅನ್ನ ತಗೊಂಡು ಅಲ್ಲೆಲ್ಲ ಹೋಟ್ಲುಗಳು ಇರ್ಲಿಲ್ಲ, ಎಲ್ಲ ಫುಲ್ಲು ಇಲ್ಲಾಕಾಗ್ಬಿಡ್ತ, ಎಲ್ಲ ಫುಲ್ ಬಂದಾಗ್ಬಿಡ್ತಲ್ಲ. ಅವಾಗ ನಾವೇನ್ ಮಾಡಿದ್ವಿ, ಇದು ಪಾಪ ಅವಾಗ ನಾನು ತಗೊಂಡು ಹೋಗ್ತಾ ಇದ್ದೆ. ಪ್ರೀತಿಯಿಂದ ಊಟ ಮಾಡೋರು. ಆ ಊಟ ನನಗೆ ಇನ್ನೂ ಕೊಡ್ಬೇಕು ಅನ್ಸುತ್ತೆ. ಆಮೇಲೆ ಇನ್ನೂ ನಾನು ತಗೊಂಬರ್ತೀನಿ, ಇಲ್ಲ ಬೇಡ ಈಗೆಲ್ಲ ಹೋಟ್ಲು ಓಪನ್ ಆಗಿದೆ ಅಂದ್ಬಿಟ್ಟು ಆ ಪ್ರೀತಿ ನನಗೆ ಇನ್ನೂ ತಗೊಂಡೋಗ್ಬಿಟ್ಟು ಕೊಡ್ಬೇಕು, ಅದು ಊಟ ಮಾಡೋ ಖುಷಿ ಅದೆಲ್ಲ ನೋಡ್ಬೇಕು ಅನ್ನೋ ನನ್ಗೆ ಅದೊಂದು ಇಷ್ಟ ಸರ್. ಅದು ನನಗೆ ಜನಗಳಿಗೆ ಅನ್ನ ಬಡಿಸ್ಬೇಕು, ಅನ್ನ ಮಾಡ್ಬೇಕು, ಊಟ ಜನಸೇವೆ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ ನನಗೆ. ಜನರು ಬರ್ಲಿ, ಪ್ರತಿ ದಿವಸ ನೀವು ಎಷ್ಟು ಜನ ಈಗಲೂ ನಮ್ಮ ಮನೆಯಲ್ಲಿ ದಿನ 10-15 ಜನ ಆನಂದಿಸಿದ್ದೇ ಇರ್ತಾರೆ. ಯಾವಾಗ ಎಷ್ಟು ಜನ ಬಂದ್ರು ಕೂಡ ನಾವು ಅದ್ರ ಬಗ್ಗೆ ಭಗವಂತ ಕೊಟ್ಟಿದ್ದಾನೆ. ಅವತ್ತೊಂದು ಟೈಮ್ನಲ್ಲಿ ನಮ್ಗಿರ್ಲಿಲ್ಲ, ಆದ್ರೆ ಇವತ್ತು ಕೊಟ್ಟನಲ್ಲ ಅಂತ ಪ್ರೀತಿಯಿಂದ ನನಗೆ ಖುಷಿ. ಊಟ ಬಡಿಸೋದು ಮತ್ತೆ ಮಾಡೋದು ಎಲ್ಲ ಟ್ರೈನಿಂಗ್ ನನ್ಗೆ ಅದ್ರ ಬಗ್ಗೆ ಎಲ್ಲ ಅನುಭವ ಇದೆ, ಗೊತ್ತಿದೆ. ಅಡಿಗೆದ್ರ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ, ಸ್ವಲ್ಪ ಅದ್ರದ್ದೇನು ತೊಂದರೆ ಇಲ್ಲ. ನಾವೇ ಎದ್ದು ಮಾಡ್ಕೊಂಡು ತಗೊಂಡಾಗ ಎಲ್ಲ ಪಾಪ ಮಾಡ್ತಿದ್ದೆ. ಇವತ್ತು ನೆನ್ಸ್ಕೊತಾರೆ ಅದನ್ನ. ಅದು ಅವರು ಪಾಪ ಭಾರಿ ಇದ್ ಮಾಡೋರು, ಇಲ್ಲ ಬೇಜಾರ್ ಮಾಡ್ಕೊಳ್ಳೋದು, ಅಣ್ಣ ನಿಮಗೆ ತೊಂದರೆ ಆಗತ್ತೆ ಅಂತ. ಇಲ್ಲಪ್ಪ ದಯವಿಟ್ಟು ನೀವು ಊಟ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಪಾಪ ಪ್ರೀತಿಯಿಂದ ಊಟ ಮಾಡೋರು, ಅದೊಂದು ಪ್ರಸಾದ ಅಂತ ಊಟ ಮಾಡೋರು ಅವ್ರು. ಅದ್ರೊಳಗೆ ನಮ್ಮ ಕುಮಾರಸ್ವಾಮಿ ಅಂತಿದಾರಲ್ಲ, ಅವ್ರಂತೂ ತುಂಬಾ ನನಗೆ ಭಾರಿ ಇದ್ ಮಾಡೋ. ಕುಮಾರಸ್ವಾಮಿ ಅವ್ರ ಗುರುಗಳೇ ಬನ್ನಿ ಅಂತ ಪಾಪ ಅವರ ಒಂದಿದ್ರು ಕೂಡ ಸಾರ್ ಇಲ್ಲ ಸಾರ್ ಅಂದ್ರೆ, ಇಲ್ಲ ನೀವೇನಾದ್ರೂ ದೊಡ್ಡವರು ಬನ್ನಿ ನೀವು. ನಾನು ಅವರು ನಾನು ಇದ್ರಲ್ಲಿ ಇರ್ಬೋದು, ಆಗಿರ್ಬೋದು, ನಿರ್ಜೆ ಇರ್ಬೋದು, ನೀವು ಗುರುಗಳೇ ಬನ್ನಿ ಅಂತ ಪಾಪ ಅಷ್ಟೊಂದು ರೆಸ್ಪೆಕ್ಟ್ ಕೊಡೋರು. ಚೆನ್ನಾಗಿತ್ತು ಜೀವನ ಅಂತೂ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಅದು ನಮ್ಗೆ ಹೆಚ್ಚು ಜನ್ಮ ಕೊಟ್ಟಿದ್ದು ನಮ್ಮ ತಾಯಿ ಆದ್ರೆ ನಮ್ಗೆ ಅನ್ನ ಕೊಟ್ಟಂತ ಬೋಲ್ಡ್ ಅದು.
KEB. KEB. ಅದು ಅಲ್ಲಿ ಹೋಗಿ ಯಾರನ್ನು ಕೆಟ್ಟದಿಲ್ಲ. ಈಗ ಇದ್ ಬಿಟ್ರೆ ನಮ್ಗೆ ಇದು ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ಸರ್ ನಮ್ಗೆಲ್ಲ ಅವಾಗ. ನಾನು ರಿಟೈರ್ಡ್ ಆಗ್ಬೇಕಾದ್ರೂ ಒಳ್ಳೆ ಸಂಬಳ, ಲಕ್ಷದ ಮೇಲೆ 1 ಲಕ್ಷ ರೂಪಾಯಿ ಸಂಬಳ ತಗೊಂತಾ ಇದ್ದೆ. ಇವಾಗ ಆಲ್ರೆಡಿ 64,000 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ಆಲ್ರೆಡಿ 64,000 ಪೆನ್ಷನ್ ಬರ್ತಾ ಇದೆ. ನಿಮಗೆ ತಾಯಿ ಇದ್ದಂಗೆ ಎರಡನೇ ತಾಯಿ ನಮಗೆ ಜನ್ಮ ಕೊಟ್ಟಿದ್ದು ನಮ್ಮ ತಾಯಿ ಆದ್ರೆ ನಮ್ಗೆ ಬೋರ್ಡು ಎರಡನೇ ತಾಯಿ. ಎಲ್ಲ ಸಾಕಿ ಸಲಹೆ ಎಲ್ಲ ಮಾಡಿ ಒಳ್ಳೆ ರೀತಿನಲ್ಲಿ ಹೋದ್ರೆ ನಾವು ನಮ್ಮ ಹೆಂಡತಿ ಮಕ್ಕಳು ಇನ್ನೂ 2 ಸಂಸಾರ ಸಾಕ್ಬೋದು ಸರ್ ನಮಗೆ ಕೊಡ್ತಕ್ಕಂಥ ಸಂಬಳದಲ್ಲಿ. ಚೆನ್ನಾಗಿತ್ತು. ಎಲ್ಲ ಸೌಕರ್ಯಗಳೆಲ್ಲ ಇತ್ತು. ಸೌಕರ್ಯ ಎಲ್ಲ ಚೆನ್ನಾಗಿತ್ತು. ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ದೇವ್ರು ಭಗವಂತ ನಮ್ಮನ್ನ ತಂದು ಅವ್ರು ಕೊಟ್ಟಿದ್ಕೆ ಚೆನ್ನಾಗಿದ್ದೀನಿ. ಇವತ್ತು ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ ಸರ್. ಏನ್ ತೊಂದ್ರೆ ಈಗ 36 ವರ್ಷದ ಇದು KEB ಸೇವೆ ನಿಮ್ಗೆ. ಹೌದು. ಇವತ್ತು ನೀವು ಕುತ್ಕೊಂಡು ಯೋಚನೆ ಮಾಡಿದಾಗ ಏನ್ ಅನ್ಸುತ್ತೆ? ನಮ್ಗೆ ಕುತ್ಕೊಂಡು ಯೋಚನೆ ಮಾಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಅದರಿಂದಾನೇ ನಾನು ಇವತ್ತು ಅನ್ನ ತಿಂತಾ ಇರೋದು. ಅವತ್ತು ನಾನು ಏನ್ ಡ್ಯೂಟಿ ಮಾಡಿ ಬಂದೆ, ಅದನ್ನ ಟೆನ್ಷನ್ ಬರ್ತಾ ಜೀವನ ಮಾಡಿದೆ. ಅಂದ್ರೆ ನಾನು ಡ್ಯೂಟಿ ಮಾಡ್ತಿದ್ದಾಗಲೇ ಚೆನ್ನಾಗಿತ್ತು ಅನ್ಸುತ್ತೆ ನನಗೆ. ಇವಾಗ ನಾನು ಆಮೇಲೆ ಡ್ಯೂಟಿ ಮಾಡ್ತಾ ಇದ್ರಿ ನೀವು? ಹೌದು, ಖುಷಿಯಿಂದ ಮಾಡ್ತಾ ಇದ್ದೆ. ಪುನಃ ಹೋದೆ. 4 ಪುನಃ 3 ವರ್ಷ ಡ್ಯೂಟಿ ಮಾಡಿದೆ. ಸ್ವಲ್ಪ ದೂರ ಆಗ್ತಲ್ಲ ಅಂದ್ಬಿಟ್ಟು ಅಂತವ ನಾನೇ ಹೋಗೋದು. ರಿಟೈರ್ಡ್ ಆದ್ಮೇಲೆ ಪಾಪ ತಗೊಂಡು ಗ್ಯಾಂಗ್ ಮೆನ್ ಕರ್ದಲ್ಲಿ ತಗೊಂಡ್ರು. ಪಾಪ ತಗೊಂಡು ಡ್ಯೂಟಿ ಮಾಡಿದೆ. ಅವಾಗ್ಲೂ ಹೋಗಿ ಬನ್ನಿ. ಅವ್ರೇನಂದ್ರು ಅಂದ್ರೆ ರಿಟೈರ್ಡ್ ಆಗೋ ದಿವಸ ಸ್ವಲ್ಪ ಬೇಜಾರಾಗಿದೆ, ಇಲ್ಲ ನೀವು ಇನ್ನೂ ಡ್ಯೂಟಿನಲ್ಲೇ ಇದ್ದೀರಿ ಅಂತ ಪುಸ್ತಕರು ಅವರೆಲ್ಲ ಹೇಳಿದ್ರು. ಪಾಪ ನಮ್ ಅವರೆಲ್ಲ AWA ಅವರೆಲ್ಲ ಹೇಳಿದ್ರು. ಮತ್ತೆ ನಾನು ಡ್ಯೂಟಿ ಸೇವೆ ಮಾಡ್ತಿದ್ದಾಗ ನಾನು ಇದ್ರಲ್ಲಿದ್ದೆ, ಬೊಮ್ಮಾಯಿಯವ್ರ ಮನೆನ ಸ್ವಲ್ಪ ಅವ್ರ ಮನೆ ಸ್ವಲ್ಪ ಚೆನ್ನಾಗಿದ್ರು. ಅದರಿಂದ ಅಲ್ಲೆಲ್ಲ ಓಡಾಡ್ಕೊಂಡು ಸ್ವಲ್ಪ ಅವ್ರ ಮನೆದೆಲ್ಲ ನಾವೇ ಮೇಂಟೆನೆನ್ಸ್ ಮಾಡ್ತಾ ಇದ್ವಿ. ಚೆನ್ನಾಗಿದ್ವಿ ಅಲ್ಲೆಲ್ಲ. ಅಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ರಿ ಸರ್? ಇಲ್ಲಿ ಸರ್ ಬೊಮ್ಮಾಯಿಯವ್ರ ಮನೇಲಿ ಅದೇ ಇದು ಸ್ವಲ್ಪ ಸಪ್ಲೈ ಹೋದ್ರೆ ಸಪ್ಲೈ ಕೊಡ್ಸೋದು, ಮಾಡೋದು. ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಇದಾರೆ ಸಾಲ ಮಾಡೋದು ಎಲ್ಲ ತಕ್ಷಣಕ್ಕೆ ಹೋಗಿ ಇಮಿಡಿಯೇಟ್ಲಿ ಅವ್ರದ್ದು CM ಆಗಿದ್ರಲ್ಲ, ಅವಾಗ ಇಮಿಡಿಯೇಟ್ಲಿ ಮಾಡ್ಬೇಕಿತ್ತು ಸರ್. ಅವ್ರ ಮನೆಗೆಲ್ಲ ಹೋಗೋರು, ಪಾಪ ಮಾತಾಡ್ಸೋರು, ಹೆಲ್ಪ್ ಮಾಡ್ಕೊಟ್ರು ಅವರು ನಮ್ಗೆಲ್ಲ. ಆದಷ್ಟು ಎಲ್ಲ ಏನ್ ಬೇಕೆಲ್ಲ ಹೆಲ್ಪ್ ಮಾಡಿದ್ರು. ಆದಷ್ಟೆಲ್ಲ ಮಾಡಿದ್ರು. ಓಡಾಡ್ತಾ ಇದ್ವಿ, ಎಲ್ಲ ಚೆನ್ನಾಗಿದ್ವಿ ಅವಾಗ. ಆರಾಮಾಗಿತ್ತು ಜೀವನ, ಲೈಫು ಚೆನ್ನಾಗಿತ್ತು. ಒಟ್ಟು ನಿಮಗೆ 36 ವರ್ಷ ಸೇವೆ ಗೊತ್ತಾಗಿಲ್ಲ. ನನಗೆ ಇವಾಗ ಇಷ್ಟಪಟ್ಟು ಮಾಡಿದ್ವಿ. ಇಷ್ಟಪಟ್ಟು ನಾವು ಬರ್ಬೇಕಾದ್ರೆ ಏನು ಹೆಂಗೋ ಯಾವ ತರ ಅಂತಿದ್ವಿ, ಅಲ್ಲಿ ಬಂದಾಗ ಗೊತ್ತಾಯ್ತು ನಮ್ಗೆ ಸೇವೆ ಮಾಡಕ್ಕೆ ನಮ್ಗೆ ಅನುಕೂಲ ಆಯ್ತು, ಹೆಂಗಿದೆ ಮಾಡ್ಬೋದು ಅನ್ನೋದು ನಮಗ್ ಗೊತ್ತಾಯ್ತು. ಇವಾಗ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಅಂದ್ರೆ ನಿಷ್ಠೆಯಿಂದ ಮಾಡ್ಬೇಕು. ಇವಾಗ ನಿಷ್ಠೆಯಿಂದ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ, ಆಗುತ್ತೆ, ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ. ಮೈಯೆಲ್ಲ ಕಣ್ಣಾಗಿರ್ಬೇಕು, ಅದು ಮಾತ್ರ ಹೌದು. ಸ್ವಲ್ಪ ಎಚ್ಚರಿಕೆಯಿಂದ ಇರೋದೇ ಒಳ್ಳೇದು. ಯಾಕೆಂತ ನಾವು LC ತಗೊಂತೀವಿ, LC ತಗೋಬೇಕಾದ್ರೆ ಹಿಂಗೆಲ್ಲ ಗೊತ್ತಿರ್ಬೇಕು ಪಾಟು. ಇಂಥ ಫೀಲ್ಡ್ರು ಎಲ್ಲಿ ಹೋಗುತ್ತೆ, ಯಾವ ಕಡೆ ಹೋಗುತ್ತೆ, ಈ ಫೀಲ್ಡ್ ತಗೋಬೇಕಾದ್ರೆ ಯಾವ ಫೀಲ್ಡ್ ತಗೋಬೇಕು, LC ತಗೋಬೇಕು. ಅಲ್ಲಿ ಇರ್ತವೆ 20 ಫೀಲ್ಡ್ ಇರ್ತವೆ. F1, F2, F3 ನಮಗೆ ಬರೋದು ಒಂದು 6-7 ಫೀಲ್ಡ್ ಇರುತ್ತೆ. ಅದ್ರಲ್ಲಿ ಇಂಥ ಫೀಲ್ಡ್ ಅಲ್ಲಿ ಇಂಥ ಕಡೆ ಹೋಗಿದೆ ಏನೋ ಗೊತ್ತಾಗಬೇಕು. ಎಲ್ಲ ನೋಡ್ಕೊಂಡು LC ತಗೋಬೇಕು. LC ತಗೋಬೇಕಾದ್ರೆ ಬಾರಿ ಕಣ್ಣಾಗಿ ಮಾಡ್ಬೇಕು. ಮಾತ್ರ ಅದೊಂದ್ ಮಾತ್ರ ಜ್ಞಾಪಕ, ಆ ಕಡೆ ಈ ಕಡೆ ಎಲ್ಲೂ ಹೋಗಿ ಬರ್ಸ್ಬಾರ್ದು. ಆ ಟೈಮ್ ನಲ್ಲಿ ನಮ್ಮ ತಲೆ, ನಮ್ಮ ಮೈಂಡ್ ಎಲ್ಲ ಅಲ್ಲೇ ಇರ್ಬೇಕು. ನಮ್ಮ ಆಫೀಸ್ ನಲ್ಲಿ ಕರೆಂಟ್ ಕಡೆನೇ ಇರ್ಬೇಕು ನಮ್ಮ ಜ್ಞಾನ ಎಲ್ಲ. ಇಲ್ಲಾಂದ್ರೆ ಎಲ್ಲೆಲ್ಲ ಹೋದ್ರೆ ಏನಿಲ್ಲ ಆಗಿ ಹೋಗ್ಬಿಡ್ತದೆ. ಯಾಕೆ ಈಗ ಪ್ರಶ್ನೆ ಅದು ಸರ್. ಈಗ ನೀವು ಬೇಸಿಕ್ ಇಂದ ಬಂದ್ಬಿಡ್ರಿ. ಹೌದು. ಗ್ಯಾಂಗ್ ಮ್ಯಾನ್ ಇಂದ ಲೈನ್ ಮ್ಯಾನ್ ತರ ಈ ತರ ಬೇಸಿಕ್ ಇಂದ ಬಂದಿರೋದ್ರಿಂದ ನಿಮ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಡೈರೆಕ್ಟ್ ಇಂಜಿನಿಯರ್ ಆಗಿ ಆಯ್ಕೆ ಆಗೋರಿಗೆ ಅದ್ರ ಬಗ್ಗೆ ಮಾಹಿತಿ ಕಷ್ಟ ಅಲ್ವಾ ಇರೋದು. ಅವರಿಗೆ ಟ್ರೈನಿಂಗ್ ಅಂದ್ರೆ ಅವರು ಓದಿರ್ತಾರೆ, ಅದ್ರ ಬಗ್ಗೆನೇ ಓದಿರ್ತಾರೆ. BE ಎಲೆಕ್ಟ್ರಿಕಲ್ ಅಂತ ಅಂದ್ರೆ BE ಎಲೆಕ್ಟ್ರಿಕಲ್ ಇಂಜಿನಿಯರ್ AE ಆಗಿ ತಗೊಂತಾರ ಅಂತ ತಗೋಬೇಕಾದ್ರೆ ಅವ್ರು ಅದ್ರ ಬಗ್ಗೆನೇ ಓದಿರ್ತಾರೆ. ಓದಿದ್ರು ಸ್ವಲ್ಪ ಇಲ್ಲಿ ಇದು ನಾವ್ ಏನೇ ಮಾಡಿದ್ರು ಪುಸ್ತಕದ ಬದನೆಕಾಯಿಗಿಂತ ಮೊದ್ಲು ತಿಳ್ಕೊಡೋದು ಮೇನ್ ಇರ್ತದೆ. ಹೌದೌದೌದೌದು, ಅವ್ರಿಗೆ ಗೊತ್ತಿರ್ತದೆ ಅವ್ರಿಗೆ.